ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಪಾರ್ಟ್ಮೆಂಟ್ ನಲ್ಲಿ ನೂರಾರು ಫ್ಲಾಟ್ಗಳು ಇರೋ ರೀತಿನಲ್ಲೇ ನೂರಾರು ಸಮಸ್ಯೆಗಳು ಇದ್ದೇ ಇದೆ. ಅಲ್ಲಿ ಮಾಲೀಕತ್ವದ ಸಮಸ್ಯೆ, ನಿರ್ವಹಣಾ ಸಮಸ್ಯೆ, ಪದೇ ಪದೇ ಅಪಾರ್ಟ್ಮೆಂಟ್ ಮಾಲೀಕರು, ಕ್ಷೇಮಾಭಿವೃದ್ಧಿ ಸಂಘದವರು ಸರ್ಕಾರವನ್ನ ಪದೇ ಪದೇ ಅಪ್ರೋಚ್ ಮಾಡಿದ್ದಾರೆ. ನಮಗೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಕೇಳ್ತಾನೆ ಇದ್ದಾರೆ. ಇವತ್ತು ಸರ್ಕಾರ ದೊಡ್ಡ ಮನಸ್ಸು ಮಾಡಿರುವಂತದ್ದು, ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳಿಗೋಸ್ಕರನೇ ಈ ಹಿಂದೆ ಇದ್ದಂತಹ ಹಳೆಯ ಕಾನೂನನ್ನು ಬದಲಾವಣೆ ಮಾಡಿ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ಎರಡನ್ನೂ ಕೂಡ 2026 ಹೊಸ ಒಂದು ವಿಧೇಯಕನ್ನ ಜಾರಿಗೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಂದಿರುವಂತಹ ಮಾಲೀಕರು ಯಾರ್ಯಾರಿದ್ದಾರೆ, ಆ ಓನರ್ಸ್ಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂಥದ್ದು, ಬಿಲ್ಡರ್ಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾದ್ರೆ ಅಪಾರ್ಟ್ಮೆಂಟ್ ನ ಒಳಗಡೆ ಇರುವಂತಹ ನಿಜವಾದ ಸಮಸ್ಯೆ ಏನು, ಹಳೆಯ ಒಂದು ಕಾನೂನು ಯಾವ ರೀತಿ ಇತ್ತು, ಹೊಸ ಕಾನೂನು ಬಂದ್ರೆ ಏನೆಲ್ಲ ಅನುಕೂಲ ಆಗುತ್ತೆ, ಬನ್ನಿ ಇಲ್ಲಿ ಅಪಾರ್ಟ್ಮೆಂಟ್ಸ್ ನಲ್ಲಿ ವಾಸ ಮಾಡುವಂತಹ ಏನು ಓನರ್ಸ್ ಇದ್ದಾರೆ ಅವ್ರನ್ನೇ ಕೇಳೋಣ. ಇದು ನಮ್ಮ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 220 ಅಪಾರ್ಟ್ಮೆಂಟ್ಸ್ ಇದೆ. ಯೂಶಲಿ ನಮ್ಮ ಸೊಸೈಟಿನಲ್ಲಿ ಏನಪ್ಪ ಅಂತಂದರೆ ಆದಷ್ಟು ಹಾರ್ಮೋನಿಯಸ್ ಆಗಿದ್ದೀವಿ, ಏನು ಆ ಥರದ್ರಲ್ಲೇ ನೀವು ಇದೇನಿಲ್ಲ. ಒಂದು ನಮ್ಮ ಕಾಮನ್ ಇದರಲ್ಲಿ ಏನಪ್ಪ ಅಂತಂದರೆ ದಿಸ್ ಮಂತ್ಲಿ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅದನ್ನು ಸ್ಕ್ವೇರ್ ಫೀಟ್ ಇದ್ರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಇಲ್ಲೂ ಸಹ ಆ ಒಂದು ಇಶ್ಯೂ ಒಂದು ರೈಸ್ ಆಯಿತು. ಅದನ್ನೇನಪ್ಪ ಅಂತಂದರೆ ಹೌಸ್ ಸೈಜು, ಸೊ ರೂಮ್ ಇರಲಿ, ಇಲ್ಲ 2 ರೂಮ್ಸ್ ಇರಲಿ, ಮತ್ತಿಲ್ಲ ಅಂದರೆ 3 ರೂಮ್ಸ್ ಇರಲಿ, ಇದ್ರ ಮೇಲೇನು ಒಂದು ಅನ್ವಯಿಸೋದಿಲ್ಲ. ಈ ಒಂದು ಎಕ್ಸ್ಪೆನ್ಸಸ್ ಒಂದೇನಪ್ಪ ಆಗುತ್ತೆ, ಅದನ್ನು ಎಲ್ರಿಗೂ ಸಮನಾಗಿ ಹಂಚಬೇಕು ಅಂತ ಒಂದು ಇಶ್ಯೂನು ಇದಾಯಿತು. ಅದೇ ಒಂದು ಇದನ್ನು ನಮ್ಮದು ಒಂದು ಕೋರಿಕೆ ಇದೆ. ಅದರ ಸರ್ಕಾರ ಈ ರೀತಿ ಒಂದು ಪ್ರಯತ್ನ ಮಾಡಿದೆ. ಫಸ್ಟ್ ಟೈಮ್ ಒಂದು ಹೊಸ ಕಾನೂನು ಜಾರಿಗೆ ತರಕ್ಕೆ ತಮ್ಮ ಅಭಿಪ್ರಾಯಗಳನ್ನ ಕೇಳಿರುವಂತದ್ದು, ಏನ್ ಹೇಳ್ತೀವಿ, ಹೇಗಿತ್ತು ಇದು ಸರ್? ಈ ಒಂದು ಯತ್ನ ನಮ್ಮ ಸರ್ಕಾರದ್ದು ನಮ್ಮ ಒಂದು ಸಾಮಾನ್ಯರನ್ನ ಎಲ್ಲರನ್ನೂ ಒಂದು ಮುಂದಿಟ್ಟುಕೊಂಡು ನಮ್ಮದು ಏನೋ ಒಂದು ಆಸೆ ಇದೆ, ಆಕಾಂಕ್ಷೆ ಇದೆ, ಏನೋ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ರಾಜ್ಯದಲ್ಲಿ, ಆ ಥರ ಒಂದು ಇದು ಮಾಡಿರೋದು ಬಹಳನೇ ಉತ್ತಮವಾದದ್ದು. ಆ ಥರ ಹೇಳ್ತೇನೆ. ಸರ್ಕಾರನೇ ಪ್ರಾಬ್ಲಮ್ ಮಾಡಿಟ್ಟೈತೆ. ಯಾಕಂತಂದ್ರೆ ಇವಾಗ ಸರ್ಕಾರ ಒಂದು ಕಾನೂನು ಅಂತ ಮಾಡಿದ್ರೆ ಅದು ಕ್ಲೀನಾಗಿ ಮಾಡೋದೇ ಇಲ್ಲ. ಒಂದು ಡಿಸಿಪ್ಲೈನು ಒಂದು ಇದು ಅದು ಕ್ಲೀನಾಗಿ ಮಾಡಿದ್ರೆ ಒಂದು ಮಾಡಿದ್ರೆ, ಇವಾಗ ನಮಗೆ ಅವ್ರಿಗೆ ಇದು ಬೈಪರ್ಕೇಶನ್ ಅಂತ ಈ ಖಾತಾ ಅಂತ ಮಾಡಿದ್ರು. ಈ ಖಾತಾ ಅಂತ ಮಾಡಿದ್ರೆ ಸರ್ವರ್ ಇರಲ್ಲ. ಇವಾಗ ನೋಡಿ ನಮ್ದೇನೆ ಬಿ ಖಾತಾ ಇಂದ ಎ ಖಾತಾ ಅಂತ ಅಂದ್ರು, ಅಪ್ಲೈ ಮಾಡಿ 45 ದಿವಸ ಆಗಿದೆ. ಅದೇನಂತಂದ್ರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಮೀಟ್ ಮಾಡೋವರೆಗೂ ಆ ಫೈಲೇ ಮೂವ್ ಆಗಲ್ಲ. ಏನಕ್ಕೆ ಮಾಡ್ಬೇಕಂತವು? ಆನ್ಲೈನ್ ಅಪ್ಲೈ ಮಾಡಿ ಅಂದ್ರು, ಈ ಖಾತಾ ಅಂತ ಅಂದ್ರು. ಈ ಖಾತಾಗಳು ಸರಿಯಾಗಿ ಬರಲ್ಲ. ನಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ. ಲಕ್ಷಾಂತರ ರೂಪಾಯಿ ಹಾಕಿರ್ತೀವಿ, ಪರ್ಚೇಸ್ ಮಾಡಿರ್ತೀವಿ ಬಿಲ್ಡರ್ ಹತ್ರ, ಅವರು ಖಾತಾ ಬರಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳೋ. ಮುಂಚೆ ಹೆಂಗಿತ್ತು ಅದೇ ಸಿಸ್ಟಮ್ ಹೋಗಿದ್ದಿದ್ರೆ ಚೆನ್ನಾಗಿರೋದಲ್ಲ. ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಅವ್ರೇನೋ ಫಿಂಗರ್ ಪ್ರಿಂಟ್ ಕೊಡಬೇಕು, ಸರ್ವರ್ ಇರಲ್ಲ. ಅಲ್ಲೋದ್ರೆ 12 ಗಂಟೆಗೆ ಬನ್ನಿ ಅಂತಾರೆ, ಗೌರ್ಮೆಂಟ್ ಆಫೀಸರ್ ಇರಲ್ಲ. 12 ಗಂಟೆಗೆ ಹೋಗಿ ನಾವು ಕಾಯಿದ್ರೆ ಹೊರಗಡೆ ಕಾಯಿಸ್ಬಿಟ್ಟು ಅವ್ರು ಏನೋ ಊಟಕ್ಕೆ ಹೋಗಿ 4 ಗಂಟೆಗೆ ಬರ್ತಾರೆ, 5 ಗಂಟೆಗೆ ಆಫೀಸ್ ಮುಗಿಸ್ತಾರೆ, ಹೋಗ್ತಾರೆ. ಇದೇ ತರ ಆಗ್ತಾ ಇದೆ ಹೊರತು ಈ ಖಾತಾ ಬೇಕಾಗಿರ್ಲಿಲ್ಲ, ಜನಗಳಿಗೆ ಬೇಕಾಗೇ ಇರ್ಲಿಲ್ಲ. ಈ ಖಾತಾ ನಡೆಯೋದು ನಡ್ಕೊಂಡು ಹೋಗ್ತಾ ಇತ್ತು. ಏನ್ ಪ್ರಾಬ್ಲಮ್ ಆಗಿತ್ತು ಏನ್ ಹೇಳಿ? ಈ ಖಾತಾ ಏನಕ್ಕೆ ಬೇಕಾಗಿತ್ತು? ಇದರಿಂದ ಜನಗಳಿಗೆ ಇನ್ನೂ ಸ್ವಲ್ಪ ಕಷ್ಟನೇ ಇರ್ಲಿಲ್ಲ, ಇನ್ನೂ ಕಷ್ಟನೇ ಹೊರತು ಇದನ್ನ ಬೆನಿಫಿಟ್ ಏನೂ ಇರ್ಲಿಲ್ಲ. ಅದು ಬಿಟ್ಟು ಇನ್ನೇನ್ ಪ್ರಾಬ್ಲಮ್ ಇದೆ ಅಪಾರ್ಟ್ಮೆಂಟ್ ಅಲ್ಲಿ? ಇವಾಗ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಇರ್ಬೋದು, ಏನ್ ಅದರಿಂದ ಸರ್ಕಾರ ಏನಿಲ್ಲ, ಅಲ್ಲಿರೋ ಅಸೋಸಿಯೇಷನ್ ಮಾಡ್ಕೊಂತಾರೆ, ಎಲ್ಲ ಮಾಡ್ಕೊಂತಾರೆ, ಅವೇನ್ ತೊಂದರೆ ಇಲ್ಲ. ಕಸ ತೆಗಿಯಲ್ಲ, ಎಲ್ಲಿ ನೋಡಿದ್ರೇನು ಕಸ. ನಾವು ನೋಡಿ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಕಸನೇ 2 ದಿವಸ ಆದ್ರೇನೆ ಕಸ ಎತ್ತಲ್ಲ, ಎಲ್ಲಿ ನೋಡಿದ್ರೇನು ಕಸ. ಮಕ್ಳಿಗೆ ಹುಷಾರಿಲ್ದಂಗೆ ತಪ್ತಾ ಇದೆ. ಅವು ನೋಡಿ ಅಂತಂದ್ರೆ ನಾನು ಈ ಖಾತಾ ಮಾಡ್ತೀನಿ, ಇರೋ ಸಿಸ್ಟಮ್ಯಾಟಿಕ್ ಆದ್ರೂ ಒಂದು ಮಾಡಲ್ಲ. ಸರ್ವರ್ ಅಪ್ಲೋಡ್ ಮಾಡಿರ್ತೀವಿ, ನಾಳೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಓಪನೇ ಆಗಲ್ಲ, ಸರ್ವರ್ ಶಟ್ ಡೌನ್ ಅಂತ ಬರ್ತಾ ಇದೆ. ಏನಕ್ಕೆ ಉಪಯೋಗ ಇದನ್ನಿಂದ?
ಇದರಿಂದ ಏನಕ್ಕೆ ಉಪಯೋಗ ಇಲ್ಲ. ಸೊ 60-40 8 ಫ್ಲಾಟ್ ಮೊದಲೇ ಇತ್ತು, 8 ಫ್ಲಾಟ್ ಪರ್ಮಿಷನ್ ಕೊಡ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ಅದಕ್ಕೆ ಬೈಫರ್ಕೇಶನ್ ಖಾತಾ ಆಗ್ತಾ ಇಲ್ಲ. ಬಿಲ್ಡರ್ಸ್ ಇವಾಗ ಕೊಟ್ಟಿದ್ದಾರೆ, ನಮ್ಗೆ ಪೊಸಿಷನ್ ಕೊಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ. ಆದ್ರೆ ಏನಂದ್ರೆ ಈ ಬೈಫರ್ಕೇಶನ್ ಖಾತಾ ಗೌರ್ಮೆಂಟ್ ನಿಲ್ಸಿರೋದ್ರಿಂದ ಅದಕ್ಕೆ ರಿಜಿಸ್ಟರ್ ಆಗ್ತಾ ಇಲ್ಲ, ಲೋನ್ ಆಗ್ತಾ ಇಲ್ಲ. ಸೊ ಹಿಂಗಾಗಿ ಸೊ ಏನಾಗಿದೆ, ತುಂಬಾ ಅಪಾರ್ಟ್ಮೆಂಟ್ ಪರ್ಚೇಸರ್ಗೆ ಅಲ್ಲಿ ಇರೋರಿಗೆಲ್ಲ ತೊಂದರೆ ಆಗಿದೆ. ಅಲ್ಲಿ ಎಲ್ಲದೂ ಮಾಡ್ತಾ ಇದ್ದಾರೆ. ಈಗ ಬಿಲ್ಡರ್ ಸೈಡ್ ಎಲ್ಲ ಅವರು ಮಾಡ್ತಾರೆ ಅವ್ರ ಕರ್ತವ್ಯ. ಇವ್ರು ಏನ್ ಮಾಡ್ತಾರೆ, ಮಧ್ಯದಲ್ಲಿ ಇದು ಬೈಫರ್ಕೇಶನ್ ಖಾತಾನ ನಿಲ್ಸ್ಬಿಟ್ಟಿದ್ದಾರೆ. ಮತ್ತೆ ಪವರ್ ಕೊಡ್ತಾ ಇಲ್ಲ. ಪವರ್ ಬಿಲ್ಡರ್ ಎಲ್ಲ ಕಟ್ಬಿಟ್ಟಿದ್ದಾರೆ. ನಮ್ಮ ಫ್ಲಾಟ್ಗಳಲ್ಲಿ ಆಲ್ಮೋಸ್ಟ್ ಒಂದು 15 to 20 lakhs ಕಟ್ಬಿಟ್ಟಿದ್ದಾರೆ. 60-40 8-10 ಫ್ಲಾಟ್ ಕಟ್ಟಿದ್ದಾರೆ. ಮೊದಲೆಲ್ಲ ಇತ್ತು ಸೇಮ್ ರೆಗ್ಯುಲರ್ ಪ್ರಾಕ್ಟೀಸೇ, ಅದು ನಡೀತಾ ಇತ್ತು. ಇವಾಗ ಅದೇನೋ ಈ ಗೌರ್ಮೆಂಟ್ ಬಂದ್ಮೇಲೆ ಇವಾಗ ಚೇಂಜ್ ಮಾಡಿದ್ದಾರೆ. ಇಲ್ಲ ಅದನ್ನ ಹೇಳಿದ್ರೆ ಇಲ್ಲ, ಅವರು ಇನ್ನ ಬಿಡ್ತಾರೆ ಖಾತಾ ಬಿಡ್ತಾರೆ, ಬೈಫರ್ಕೇಶನ್ ಖಾತಾ ಬಿಡ್ತಾರೆ, ನಿಮಗೆ ಪವರ್ ಬರುತ್ತೆ, ನಿಮಗೆ ಇದು ನಾವು ರಿಜಿಸ್ಟರ್ ಮಾಡ್ತೀವಿ, ನಿಮ್ಗೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಡ್ತೀವಿ ಅಂತಾರೆ. ಅವರು ಹೆಲ್ಪ್ ದೇ ಕ್ಯಾಂಟ್ ಹೆಲ್ಪ್ ಇಟ್, ಬಿಲ್ಡರ್ಸ್ ದೇ ಕ್ಯಾನಾಟ್ ಡೂ ಇಟ್. ಅವ್ರು ಏನು ಮಾಡಿದ್ದಾರೆ, ಒಂದು 50-60 ಲಕ್ಷಕ್ಕೆ ಕೊಟ್ಬಿಟ್ಟು ಒಂದು 20 ಲಕ್ಷ 30 ಲಕ್ಷ ನಮ್ಮ ಹತ್ರ ತೊಗೊಂಡು ನಮಗೆ ಪೊಸಿಷನ್ ಕೊಟ್ಬಿಟ್ಟಿದ್ದಾರೆ. ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಮಾಡಿದ್ರೆ ಗೌರ್ಮೆಂಟ್ ಈ ಥರ ಹೋಲ್ಡ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ಎಲ್ಲ ಟವರ್ಗಳು ದೊಡ್ಡ ಟವರ್ OCCC ಪ್ರಾಜೆಕ್ಟ್ಗಳೇ ತೊಗೊಳಕ್ಕಾಗತ್ತಾ? 1 ಕೋಟಿ 1.5 ಕೋಟಿ 50 ಲಕ್ಷ 60 ಲಕ್ಷ ಕಾಮನ್ ಮ್ಯಾನ್ ಫ್ಲಾಟೇ ತೊಗೊಳೋದು ಬೇಡ ಬೆಂಗಳೂರಲ್ಲಿ? ಮೊದಲೆಲ್ಲ 8-10 ಫ್ಲಾಟ್ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಅದನ್ನು ಹೋಲ್ಡ್ ಮಾಡಿಟ್ರೆ ಏನಾಗುತ್ತೆ? ಅದು ವಾಟ್ ಇಸ್ ದ ಯೂಸ್? ಅಟ್ಲೀಸ್ಟ್ ಏನು 50-60 ಲಕ್ಷ ಮನೆನೇ ತೊಗೊಳೋದು ಬೇಡ ಅಂತ ಇವ್ರ ಪ್ರಕಾರ. ಎಲ್ಲರೂ OCCC ಟವರ್ ಬಿಲ್ಡಿಂಗ್ಗೆ ತೊಗೊಳಕ್ಕಾಗಲ್ಲ. ಎಲ್ಲಿ ತೊಗೊಳಕ್ಕಾಗುತ್ತೆ? ಶೋಭಾ ಬ್ರಿಗೇಡು ಮಂತ್ರಿ ಈ ಥರನೇ ತೊಗೊಳಕ್ಕಾಗತ್ತಾ? ಸ್ಮಾಲ್ ಟರ್ಮ್ ಅವ್ರಿಗೆ ಬಿಲ್ಡರ್ಗೆ ಆಗಲಿ, ಆಮೇಲೆ ಬಿಲ್ಡರ್ಸಿಗೆ ಆಗಲಿ, ಇವನ್ 50 to 60 lakhs ಆ ಪ್ರೈಸ್ ಬ್ರಾಕೆಟಲ್ಲಿ ಯೂಸ್ ಮಾಡೋರಿಗೆ ಅದು ಬೇಕಾಗಿಲ್ವ ಅವರಿಗೆ? ಅಲ್ವಾ ಹೇಳಿ ನೀವು? ನಾವೇನೇ ಯೋಚನೆ ಮಾಡಿ, ನೀವೇ ಈಗ 1.5 ಕೋಟಿ 2 ಕೋಟಿ ಫ್ಲಾಟೇ ತೊಗೊಳಕ್ಕಾಗತ್ತಾ? ನಿಮ್ಮ ಬಡ್ಜೆಟ್ ಇನ್ನೊಂದು 50 ಲಕ್ಷಕ್ಕೆಲ್ಲ ಒಂದು ಮನೆ ಮಾಡೋಣ ಬೆಂಗಳೂರಲ್ಲಿ ಅಂತ ಇರುತ್ತೆ. ನಿಮ್ದೊಂದು ಡ್ರೀಮ್ ಹೌಸ್ ಮಾಡೋಣ ಅಂತ ಹೇಳಿ ಅದು ಆಗಲ್ಲ. ಈಗ ಇನ್ನೇನಿದ್ರು ನೀವು ಹೋಗ್ಬೇಕು 5 ಕೋಟಿ 6 ಕೋಟಿ. ಸಂಬಂಧಪಟ್ಟಂಗೆ ಈ ಹೊಸ ಕಾನೂನಲ್ಲಿ ಉಲ್ಲೇಖ ಇದೆಯಾ? ಯಾವ್ದು ಬೈಫರ್ಕೇಶನ್ ಖಾತದ್ದು ಇದೆ? ಮಾಡ್ತೀರಿ ಬಿಡ್ತೀವಿ ಅಂದ್ರೆ ಈಗ ತುಷಾರ್ ಗಿರಿನಾಥ್ ಅವರಿಗೆ ಕಮಿಷನರ್ಗೆ ಕೇಳಿದ್ವಿ, ತುಷಾರ್ ಗಿರಿನಾಥ್ ಅವ್ರಿಗೆ ಕೇಳಿದ್ವಿ, ಇಲ್ಲ ಆಗತ್ತೆ 5,000 ಇದೆ, ನಿಮಗ್ ಬಿಟ್ಟಿದೀವಿ ಆಗತ್ತೆ ಅಂತಾರೆ. ಅದೇ BBMP ಆಫೀಸಿಗೆ ಕೊಳಿದ್ರೆ ಇನ್ನ ಬಿಟ್ಟಿಲ್ಲ, ಬಿಡ್ತಾರೆ. ಈ ಗೌರ್ಮೆಂಟ್ ಬಂದ್ಮೇಲೆ ಸಿದ್ದರಾಮಯ್ಯ ಅವರು ಹೋದಾಗ ಇಲ್ಲ, DK ಶಿವಕುಮಾರ್ ಅವ್ರು ಬಂದಾಗ ಬಿಡ್ತಾರೆ, ಅವ್ರು ಬಂದಾಗ ಬಿಡ್ತಾರೆ, ಇವ್ರು ಬಂದ್ಬಿಡುತ್ತೆ. ನಾವು ಮೋಸ್ಟ್ಲಿ ಎಲ್ಲ ಟಿಕೆಟ್ ತಗೊಂಡ್ಮೇಲೆ ಬಿಟ್ಬಿಡ್ತಾರೆ ಅಷ್ಟೇ. ಏನಾಗಿದೆ ಅಂದ್ರೆ 2022 ಖಾತಾ ಬೈಫರ್ಕೇಶನ್ ಅನ್ನೋದು BBMP ಲೆವೆಲ್ಸ್ ಅಲ್ಲಿ ಆಗ್ತಿತ್ತು. ಈ ಖಾತಾ ಮ್ಯಾಂಡೇಟರಿ ಆದ್ಮೇಲಿಂದ ಇಟ್ ಇಸ್ ಫಾರ್ ಗುಡ್, ಒಳ್ಳೇದ್ ಮಾಡೋದಕ್ಕೆ ಅವರು ಒಂದು ರಿಫಾರ್ಮ್ ತಂದ್ರು. ಈ ಖಾತಾ ಅಂತ ಬೈಫರ್ಕೇಶನ್ ಅದು ಆಲ್ಮೋಸ್ಟ್ 2 ವರ್ಷದಿಂದ ಏನೂ ನಡೀತಿಲ್ಲ. ಅದರಿಂದ ಏನಾಗಿದೆ ಅಂದ್ರೆ ಹೊಸಬ್ರು ಪರ್ಚೇಸ್ ಮಾಡಿದವರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡಕ್ ಆಗ್ತಿಲ್ಲ, ಬಿಲ್ಡರ್ಸು ಪೊಸಿಷನ್ಸ್ ಕೊಡಕ್ ಆಗ್ತಿಲ್ಲ. ಕೇಳ್ತಿರೋದೊಂದೇ ಕ್ಲಾರಿಟಿ ಏನು, ಈ ತರ ಸಣ್ಣ ಬಿಲ್ಡಿಂಗ್ಗಳು ಕಟ್ಟೋದೇ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಡ್ಲಿ. ಕಟ್ಟಿರೋರ್ಗನ ಏನೋ ಒಂದು ಸೊಲ್ಯೂಷನ್. ಆಲ್ ಬೈಯರ್ಸ್ ಆರ್ ಸೆಲ್ಲರ್ಸ್ ಈಸ್ ಎಕ್ಸ್ಪೆಕ್ಟಿಂಗ್ ಇಸ್ ಅ ಕ್ಲೋಜರ್. ಏನೇನ ಮಾಡಿಬಿಡ್ಲಿ, ರಿಜಿಸ್ಟ್ರೇಷನ್ಗೆ ಅನುಕೂಲ ಮಾಡಿ ಕೊಡ್ಲಿ ಅಂತ ಕೇಳ್ತಾರೆ. ಮೇನ್ ಓನರ್ಶಿಪ್ ಖಾತಾ ಬಿಟ್ರೆ ಖಾತಾ ರಿಜಿಸ್ಟ್ರೇಷನ್ಸ್ ಆಗುತ್ತೆ ಸರ್. ಆ ಥರ ಕಸ್ಟಮರ್ಗಳು ಅಗ್ರಿಮೆಂಟ್ಗಳು ಹಾಕೊಂಡು ಪೊಸಿಷನ್ ಕೊಡದೆ ಖಾತಾ ಇಲ್ಲದೆ ಒದ್ದಾಡ್ತಾ ಇದೀವಿ ಸರ್. ಇಲ್ಲ ಒಂದು ಕಟ್ಔಟ್ ಈ ಕಟ್ಟಿರೋದಕ್ಕಾದ್ರೂ ಕೊಡ್ಬೇಕು. ಇದು 2.5 ವರ್ಷದಿಂದ ಇದೇ ತರನ ಇದೆ. ಎಲ್ಲ ಹನುಮಂತ ನಗರ ಈ ಕಡೆ ಈ ಸರೌಂಡಿಂಗ್ ಅಲ್ಲಿ ಇದೆ. ಅದೇ ಖಾತಾ ಮೇನ್ ಖಾತಾ ಕರೆಂಟು ಕೊಡ್ತಾ ಇಲ್ಲ. ಕೇಳಿದಕ್ಕೆ ಇಗ್ನೋರ್ ಮಾಡ್ಬಿಟ್ರಲ್ಲ ಸರ್. ಕೇಳಿದಕ್ಕೆ ಅಲ್ಲಿ ಕೃಷ್ಣ ಬೈರೇಗೌಡ ಸಾಹೇಬರ ಹತ್ರ ಕೇಳಿದಕ್ಕೆ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ನನ್ನ ಇಂಟೆನ್ಷನ್ ಏನಿದೆ ಅಂದ್ರೆ 120 ಅಪಾರ್ಟ್ಮೆಂಟ್ ವರೆಗೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಡ ಅಂತ ಗೌರ್ಮೆಂಟ್ ಕಾನೂನು ಮಾಡಿದೆ. ಎಲ್ಲಿ ಸಿವರ್ಡ್ ಲೈನ್ ನಲ್ಲಿ 120ಕ್ಕಿಂತ ಜಾಸ್ತಿ ಇದ್ರೆ ಅವ್ರಿಗೆ ಮೋರಿಗೆ ಬಿಡಬೇಕು ರಾತ್ರಿ. ನಮಗೆ ಸಿವೇಜ್ ಎಷ್ಟು ಯೂಸ್ ಮಾಡ್ತೀವಿ ಹಾರ್ಡ್ಲಿ 10%. ಇವತ್ತು 1 ಲಕ್ಷ ಲೀಟರ್ ಸಿವೇಜ್ ಜನರೇಟ್ ಆದರೆ ಅದರಲ್ಲಿ ಯೂಸ್ ಆಗೋದು 15,000 to 20,000 ಮಾತ್ರ ಫ್ಲಶ್ ಔಟಿಗೆ ಯೂಸ್ ಆಗ್ತದೆ. ಗಾರ್ಡನ್ ಇಲ್ಲ, ಎಲ್ಲ ಬರ್ಕೊಡ್ತಾರೆ ಗಾರ್ಡನ್ ಯೂಸ್ ಇಟ್ ಫಾರ್ ಗಾರ್ಡನ್ ಆ್ಯಂಡ್ ಫ್ಲಶ್ ಔಟ್ ಅಂತ. ಫ್ಲಶ್ ಔಟಿಗೆ ಯೂಸ್ ಆಗೋದು ಓನ್ಲಿ 10 to 15% ಅವ್ರ ಮ್ಯಾಕ್ಸಿಮಮ್ 10%. 500 ಲೀಟರ್ ಪರ್ ಅಪಾರ್ಟ್ಮೆಂಟ್ಗೆ ನೀರು ಕನ್ಸಂಪ್ಷನ್ ಆದರೆ 100 ಲೀಟರ್ ರೀಸೈಕಲ್ ಆಗುತ್ತೆ. ಉಳಿದ 400 ಲೀಟರ್ ಎಲ್ಲಿ ಬಿಡ್ತೀರಾ? ಮೋರಿಗೆ ಬಿಡಬೇಕು, ಕೆರೆಗೆ ಹೋಗುತ್ತೆ. ಅದು ಯಾಕೆ ನೀವು ಇನ್ಸಿಸ್ಟ್ ಮಾಡ್ತೀರಾ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕು ಅಂತ? ಅಲ್ವಾ ಬೇಸಿಕ್ ಕ್ವಶನ್ ಅದು. ನೀವು ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕ್ಕೊಡ್ತಾನೆ ಬಿಲ್ಡರು, ನಮಗೆ ಚಾರ್ಜ್ ಜಾಸ್ತಿ ಮಾಡ್ತಾನೆ. ಬಿಲ್ಡರ್ಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಡ ಅಂದರೆ ಅವನು ನಮಗೆ ಚಾರ್ಜ್ ಕಡಿಮೆ ಮಾಡ್ತಾನೆ, ಅದು ಬೇರೆ ಕತೆ. ಆಮೇಲೆ 2 BHK 3 BHK ಇಶ್ಯೂ ಇದೆ. ಈಗ 2 BHK ಅಲ್ಲಿ 8 ಜನ ಇರ್ತಾರೆ, 3 BHK ಅಲ್ಲಿ ನಾನು 4 ಜನ 3 ಜನ ಇರ್ತೀವಿ.
Maintenance for what they are collecting, monthly maintenance, collecting for all facilities, security, water flush, BWSSB, KEB, ಆನ್ ಲೈಟ್ ಎಲ್ಲ ಮಾಡಲಿಕ್ಕೆ ನಾವು ಖರ್ಚು ಮಾಡಲಿಕ್ಕೆ ಕಟ್ಟೋದು. 3 BHK ಅವನಿಗೆ ಜಾಸ್ತಿ. ಈಗ ನನ್ನ ಮನೆಗೆ 2,500 ಕೊಡಬೇಕು. ನನ್ನ ಪಕ್ಕದಲ್ಲೇ 2 ಬೆಡ್ರೂಮ್ ಇದ್ದಾನೆ, ಅವ್ನು 1,500 ಕಟ್ತಾನೆ. ಅದು ನ್ಯಾಯನ? ಸೋಷಿಯಲ್ ಜಸ್ಟಿಸ್ ನೋಡ್ರಿ ಅಲ್ವಾ? ನನ್ನ ಮನೆ ಕೆಳಗೆ 8 ಜನ ಇದ್ದಾರೆ ತಮಿಳ್ರು, ದಿನ ಸ್ನಾನ ಮಾಡಲ್ವ ಅವರು? BHK ಅದು BHK ಹಳೆ ಕಾಲದ್ದು ಯಾವುದೋ ಹಿಡಿದು ಇಲ್ಲಿ ಹೇಳ್ತಾರೆ ಇವರು, ಲೀಗಲಿ ಹಂಗಿದೆ ಹಿಂಗಿದೆ. ಅದಲ್ಲ, ನಿಮಗೆ ಹೆಡ್ ಕೌಂಟ್ ಮಾಡಿ, ಇಲ್ಲಾಂದ್ರೆ ಈಕ್ವಲ್ ಮಾಡಿ, 2ರಲ್ಲಿ ಮಾಡಿ. ಹೆಡ್ ಕೌಂಟ್ ಮಾಡೋಕ್ಕಾಗೋದಿಲ್ಲ. ಕೆಲವೊಬ್ರು ಮನೆಯಲ್ಲಿ ಅಪ್ಪ ಅಮ್ಮ 1 ತಿಂಗಳು ಬರ್ತಾರೆ ಹೋಗ್ತಾರೆ, ಅದು ಬೇಡ. ಈಕ್ವಲ್ ಮಾಡಿ. ಈಗ ನಮ್ಮ ಅಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಸಾಯಿ ಸುಮುಖ ಸೆರೆನಿಟಿ ಅಪಾರ್ಟ್ಮೆಂಟ್ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ಅಪೋಸಿಟ್ ಅಲ್ಲಿ ಇದೆ. 112 ಅಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ 80 2 BHK ಇದೆ. ಅವರೇ ಇಲೆಕ್ಟ್ ಆಗಿ ಬರ್ತಾ ಇದ್ದಾರೆ 10 ವರ್ಷದಿಂದ. ನಮಗೆ ಚಾನ್ಸೇ ಇಲ್ಲ, ನಾವು ಮೆಂಬರೇ ಆಗಂಗಿಲ್ಲ. ದೇ ಆರ್ ಟೆಲ್ಲಿಂಗ್ ಯು ಆರ್ ಗುಲಾಮ್ಸ್. ಆದರೆ ಏನು ಮಾಡೋದು? ನಾವು ಗುಲಾಮ್ ಆಗಿರ್ಬೇಕಾ? ಹೇಳ್ರಿ, ಅದು ಆಗ್ಬೇಕದು. ಈಕ್ವಲ್ ಮೇಂಟೆನೆನ್ಸ್ ಆಗಬೇಕು. ನಮ್ಮ ಮೆಂಬರ್ ಆಗೋದು ಬೇಡ. ಅವ್ರು ಗ್ರೂಪಿಸಮ್ ಮಾಡ್ತಾರೆ, ಏನಾರು ಮಾಡ್ತಾರೆ. ನನಗೆ ಈಕ್ವಲ್ ಮೇಂಟೆನೆನ್ಸ್ ಆಗಬೇಕು. ಅದು ಗೈಡ್ಲೈನ್ಸ್ ಆಗಬೇಕು. ಸೈಟಿಂಗ್ ಗೈಡ್ಲೈನ್ಸ್ ಮಾಡಿ. ಲಾ ಮಾಡದೇ ಇದ್ರೆ ಯು ಮೇಕ್ ಎ ಸೈಟಿಂಗ್ ಗೈಡ್ಲೈನ್ಸ್. ಯು ಶುಡ್ ಮೇಕ್ ಎ ಈಕ್ವಲ್ ಮೇಂಟೆನೆನ್ಸ್ ಲೈಕ್ ಮಹಾರಾಷ್ಟ್ರ ಗೌರ್ಮೆಂಟ್. ಹೌ ದೇ ಹ್ಯಾವ್ ಮೇಡ್ ಎ ಗೆಜೆಟ್ ನೋಟಿಫಿಕೇಶನ್. ಯು ಕ್ಯಾನ್ ಗೋ ಅಂಡ್ ಕಲೆಕ್ಟ್ ದೇರ್. ವೈ ನಾಟ್? ಹಿ ಈಸ್ ನಾಟ್ ಪಾಸಿಬಲ್ ಹಿಯರ್. ಅಲ್ಲಿ ಇರೋದು ಈ ಬಿಲ್ಡರ್ ಯಾವನೋ ಬರೆದ್ಬಿಟ್ಟ, ಅಪ್ಪ ಆಲದ ಮರ ಹಾಕಿದ್ರೆ ಅದಕ್ಕೆ ಜೊತೆ ಬೀಳ್ಬೇಕಾ? ನೀವು ಕಾನೂನು ಚೇಂಜ್ ಮಾಡಲ್ವಾ? ಈಗ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ, ಎಲ್ಲ ಎಷ್ಟು ಸಲ ಚೇಂಜ್ ಮಾಡಿದ್ದಾರೆ. ಯಾಕೆ ಮಾಡಕ್ ಬರೋದಿಲ್ಲ? ಸೊಸೈಟಿಯಲ್ಲಿ ಚೇಂಜ್ ಮಾಡಿ, ಗೌರ್ಮೆಂಟ್ ಗೈಡ್ಲೈನ್ಸ್ ಮಾಡಿ. ಯು ಮೇಕ್ ಲಾ ಮಾಡದೇ ಇದ್ರೆ ಸೈಟಿಂಗ್ ಗೈಡ್ಲೈನ್ಸ್ ಮಾಡ್ರಿ. ವಿಲ್ ಫೈಟ್ ಇನ್ ದ ಕೋರ್ಟ್ ಆಫ್ ಲಾ ಅಲ್ವಾ? ನಮಗೆ 80 ಜನ ಏನಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ನಾನು ಮಾತಾಡೋದು ಬೇರೆ ಅಪಾರ್ಟ್ಮೆಂಟ್ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. 80 ಜನ ಅವರೇ ಗ್ರೂಪಿಸಮ್ ಮಾಡೋದು. ಇಲೆಕ್ಷನ್ನೇ ಮಾಡಲ್ಲ, ಹಂಗೆ ಕಂಟಿನ್ಯೂ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಫೈನಾನ್ಸಿಯಲಿ ಅದು ಏನು ಕಲೆಕ್ಟ್ ಮಾಡಿದ ದುಡ್ಡು ಟ್ರಾನ್ಸ್ಪರೆಂಟ್ ಆಗಿ ಇಷ್ಟು ಖರ್ಚು ಮಾಡಿದೀವಿ ಅಂತ ತೋರಿಸಲ್ಲ. ಮತ್ತೆ ಯಾವ ಸೀಮೆ ಇದು ಮೀಟಿಂಗು ಅಲ್ವಾ? ಅದಕ್ಕೆ ಗೌರ್ಮೆಂಟ್ ಗೈಡ್ಲೈನ್ಸ್ ಮಾಡಬೇಕು. ಸೈಟಿಂಗ್ ಗೈಡ್ಲೈನ್ಸ್ ಅಂತ ಇರುತ್ತೆ. ಲಾ ಮಾಡ್ಲಿಕ್ಕೆ ಆಗದೆ ಇದ್ರೆ ಗೈಡ್ಲೈನ್ಸ್. ಈಗ ಯಾವುದೋ ಒಂದು ನಾನು ಇಂಡಸ್ಟ್ರಿ ಕನ್ಸಲ್ಟೆಂಟು ಪೊಲ್ಯೂಷನ್ ಕಂಟ್ರೋಲ್ದು. ಈಗ ಗ್ರೀನ್ ಕ್ಯಾಟಗರಿ, ಆರೆಂಜ್ ಕ್ಯಾಟಗರಿ 500 ಮೀಟರ್ ದೂರ ಇರಬೇಕು ಕೆರೆಯಿಂದ ಅಂತ ಒಂದು ಲಾ ಇದೆ. 500 ಮೀಟರ್ಸ್ ಅವೇ ಫ್ರಮ್ ದಿಸ್ ಒನ್. ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ನೋಡ್ಕೊಳ್ತಾರೆ. ಯಾವ್ದಾರು ಇಂಡಸ್ಟ್ರಿ ಬಂದರೆ ಡೆಮಾಲಿಷ್ ಮಾಡ್ತಾರೆ, ಅದು ಬೇರೆ ಕತೆ. ದೇ ವಿಲ್ ನಾಟ್ ಗಿವ್ ಪರ್ಮಿಷನ್. ಬಟ್ ಈ ಅಪಾರ್ಟ್ಮೆಂಟ್ಗಳಿಗೆ ಒಳಗಿಂದ ಇನ್ಸೈಡ್ ಯಾಕೆ ದಿನ ಘರ್ಷಣೆ ಆಗ್ತದೆ? ಒಬ್ರಿಗೊಬ್ರಿಗೆ ಘರ್ಷಣೆ, ಒಬ್ರಿಗೊಬ್ರಿಗೆ ಮನಸ್ತಾಪ. ಯಾಕಪ್ಪ ಇದು ತಲೆಬಿಸಿ? ಇವು ಗೈಡ್ಲೈನ್ಸ್ ಮಾಡಿ, ಗೌರ್ಮೆಂಟ್ ಇಂದ ಮಾಡಲಿ. ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲಿ ರೆಫರ್ ಮಾಡಲಿ. ದೇ ಹ್ಯಾವ್ ಡನ್ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ರೀಸೆಂಟ್ಲಿ, ಹೋದ ವರ್ಷ ಮಾಡಿದ್ದಾರೆ ಫಡ್ನವೀಸ್. ಆಮೇಲೆ ಮೋರೆವರ್ ಮಹಾರಾಷ್ಟ್ರದಲ್ಲಿ ಸಿನ್ಸ್ ಮೊದಲ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಬಂದಿದ್ದೇ ಮಹಾರಾಷ್ಟ್ರದಲ್ಲಿ, ಇಲ್ಲಲ್ಲ. ಕರ್ನಾಟಕದಲ್ಲಿ ಬಂದಿದ್ದು ಬರೀ 30-35 ವರ್ಷದಿಂದ ಬಂದಿದೆ. ಅಲ್ಲಿ 100 ವರ್ಷಗಳಿಂದ ಅಪಾರ್ಟ್ಮೆಂಟ್ ಇದೆ, ಯಾಕಂದ್ರೆ ಅಲ್ಲಿ ಜಾಗನೇ ಇರಲಿಲ್ಲ. ಅಲ್ಲಿ ಈಕ್ವಲ್ ಮೇಂಟೆನೆನ್ಸ್ ದ ಡೇ 1 ಇಂದ ಇದೆ. ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ವೈ ನಾಟ್ ಹಿಯರ್? ವೈ ಮಾಡೋಕ್ಕಾಗಲ್ಲ ಹೇಳ್ತಾರೆ ಇವರು. ತಪ್ಪದು. ನೀವು ಮಾಡಿ, ಲಾಸ್ ಮಾಡಿ, ನೀವು ಇದು ತಗೊಳ್ಳಿ ಎಲ್ಲ ಜನರಿಂದ ತೊಗೊಂಡ್ಬಿಟ್ಟು ಈಕ್ವಲ್ ಮಾಡಿ ಅಂತ. ನೀವು 2 BHK ಅವನು ಯಾವನೋ ಇರ್ತಾನೆ, ಅವನು 8 ಜನ 10 ಜನ ದಬ ನೀರು ಯೂಸ್ ಮಾಡ್ತಾರೆ. ಬಾತ್ರೂಮು ಬೆಡ್ರೂಮು ಇಂಪಾರ್ಟೆಂಟ್ ಅಲ್ಲ. 3 BHK ನಮಗೂ 2 ಬೆಡ್ರೂಮ್ನೇ ಇದೆ. 2 BHK ಇರೋನ್ಗೂ 2 ಬೆಡ್ರೂಮ್ ಇದೆ. ಏನು ಡಿಫ್ರೆನ್ಸು? ಕಿಚನ್ ಎಲ್ಲ ಕಾನ್ಸೆಪ್ಟ್ ಅದಲ್ಲ. 2 ಕಿಚನ್ ಇದ್ರೆ BBMP ಲಾ ಇದೆ. ಕಿಚನ್ 2 ಇದ್ರೆ ಜಾಸ್ತಿ ದುಡ್ಡು, ಕಿಚನ್ 3 ಇದ್ರೆ ಜಾಸ್ತಿ ದುಡ್ಡು. ಅದಲ್ಲ ಕಾನ್ಸೆಪ್ಟ್ ಇವತ್ತು. ಕಾನ್ಸೆಪ್ಟ್ ಏನಿದೆ ಇವತ್ತು, ಅದು ಹಳೆ ಗೈಡ್ಲೈನ್ಸ್ ಅಲ್ಲಿ ಇತ್ತು. ಇವತ್ತೇನಿದೆ? ನಂಬರ್ ಆಫ್ ಪೀಪಲ್ ಇಲ್ಲ, ಹೆಡ್ ಕೌಂಟ್ ಮಾಡೋಕ್ಕಾಗಲ್ವ? ಈಕ್ವಲ್ ಮೇಂಟೆನೆನ್ಸ್ ಎಲ್ಲರೂ ಅಷ್ಟೇ, ಬೇರೆ ಏನು ಬೇಡ ನನಗೆ. ಐ ಆಮ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದಟ್. ಈಕ್ವಲ್ ಮೇಂಟೆನೆನ್ಸ್ ಮಾಡಿ ಅಷ್ಟೇ. ದಟ್ಸ್ ಮೈ ಒಪಿನಿಯನ್. ಇವತ್ತು ಕರ್ನಾಟಕ ಸರ್ಕಾರ ಒಂದು ಹೊಸ ಕಾನೂನು ತಂದಿದೆ ಅಪಾರ್ಟ್ಮೆಂಟ್ ಓನರ್ಸ್ದು. ಹಲವು ವರ್ಷಗಳ ಕನಸು ಅಂತ ಹೇಳ್ಬೋದು. 72 ಆಕ್ಟ್ ಅಂತೇಳಿ ಇತ್ತು, 72ರ ಕಾನೂನು ಇತ್ತು ಅಪಾರ್ಟ್ಮೆಂಟ್. ಅದರಲ್ಲಿ ನ್ಯೂನತೆಗಳಿದ್ವು. ಏನಪ್ಪಾ ಅಂತಂದ್ರೆ ಎಲ್ಲಿ ರಿಜಿಸ್ಟರ್ ಮಾಡೋದು ಅನ್ನೋದು ನ್ಯೂನತೆಗಳಿದ್ವು. ಆಮೇಲೆ ಸೊಸೈಟಿಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ. ಅದಕ್ಕೆ ಹೈಕೋರ್ಟ್ ಏನು ಹೇಳ್ತು ಇತ್ತೀಚೆಗೆ ಅಂತಂದ್ರೆ, ನೀವು ಇಮ್ಮೂವಬಲ್ ಪ್ರಾಪರ್ಟಿ ಅಥವಾ ಸ್ಥಿರಾಸ್ತಿ ಇರುವಂತ ಯಾವುದೇ ಒಂದು ಅಸೋಸಿಯೇಷನ್ ಅನ್ನ ಸೊಸೈಟಿ ರಿಜಿಸ್ಟ್ರೇಷನ್ ಅಂಡರ್ಲಿ ಮಾಡಂಗಿಲ್ಲ. ನೀವು ಮಾಡಂಗಿದ್ರೆ ಅಪಾರ್ಟ್ಮೆಂಟ್ ಸ್ಪೆಷಲ್ ಆಕ್ಟ್ ಅಂತೇಳಿ ಇದೆ, ಅದರಲ್ಲೇ ಮಾಡಿ ಅಂತ. ಅಪಾರ್ಟ್ಮೆಂಟ್ ಸ್ಪೆಷಲ್ ಆಕ್ಟ್ಗೆ ನಮಗೆ ಸಕ್ಷಮ ಪ್ರಾಧಿಕಾರನೇ ಇರಲಿಲ್ಲ. ಹಾಗಾಗಿ ಈಗ ಸಕ್ಷಮ ಪ್ರಾಧಿಕಾರನ ಕೊಟ್ಟಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕೆಂತಂದರೆ ಅಪಾರ್ಟ್ಮೆಂಟದು ಓನರ್ಗಳಿಗೂ ಒಂದು ಸೆಕ್ಯೂರಿಟಿ ಬೇಕು. ಏನಪ್ಪ ಅಂತಂದರೆ ಈ ಡಾಕ್ಯುಮೆಂಟ್ಗಳು ನಮ್ಮ ಹೆಸರಲ್ಲಿ ಬರ್ತಾ ಇದೆಯಾ, ಆಮೇಲೆ ಜಾಗದ್ದು ಎಷ್ಟೋ ಜನ ಬಿಲ್ಡರ್ಗಳು ಅರ್ಧಂಬರ್ಧ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿಬಿಟ್ಟು ಹಂಗಂಗೆ ಹೋಗ್ಬಿಟ್ಟಿದ್ದಾರೆ. ಅದರದ್ದು ಲ್ಯಾಂಡು ಇನ್ನೂ ಅವ್ರ ಹೆಸರಲ್ಲೇ ಇದೆ. ಬರೀ ಅಪಾರ್ಟ್ಮೆಂಟಲ್ಲಿ ಇವರು ನನ್ನ ಮಗ 5 ಕೋಟಿ ಫ್ಲ್ಯಾಟ್ ತೊಗೊಂಡ 10 ಕೋಟಿ ಫ್ಲ್ಯಾಟ್ ತೊಗೊಂಡ ಅಂತ ಇವರು ಜಂಬ ಕೊಚ್ಕೊಳ್ಳೋದು ಬಿಟ್ರೆ ಲ್ಯಾಂಡ್ ಬುಡ ಇನ್ನೊಬ್ಬರ ಹೆಸರಲ್ಲಿದೆ. ಈ ಥರ ಒಂದು ಗೊಂದಲ ಇತ್ತು. ಆ ಗೊಂದಲನ
ಸಂಪೂರ್ಣವಾಗಿ ಒಂದು ಫುಲ್ ಸ್ಟಾಪ್ ಕೊಡುವ ಹೆಜ್ಜೆ ಇಟ್ಟಿರುವಂಥ ಈ ಒಂದು ವಿಷಯಕ್ಕೆ ನಾವು ಸರ್ಕಾರನ ನಿಜವಾಗಲೂ ಅಭಿನಂದಿಸಬೇಕಾಗುತ್ತೆ. ಕೃಷ್ಣ ಬೈರೇಗೌಡರ ಒಂದು ಏಬಲ್ ನಾಯಕತ್ವದಲ್ಲಿ ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇಜರ್ ಆಗಿ ಸರ್, ಒಂದು ಅಪಾರ್ಟ್ಮೆಂಟಲ್ಲಿ ಎಷ್ಟೋ ವಿಷಯಗಳಿದೆ, ಸಣ್ಣ ಸಣ್ಣ ವಿಷಯಗಳು. ಒಬ್ರು ಹೇಳ್ತಾರೆ 40,000 ಮೇಂಟೆನೆನ್ಸ್ ಪೆಂಡಿಂಗ್ ಇಟ್ಟಿದ್ದಾರೆ, ಅವ್ರು ನಾನು ಕೊಡಲ್ಲ ಅಂತಾರೆ. ಕೊಡಲ್ಲ ಅಂತ ಎಲ್ಲಿ ಹೋಗೋಣ ಅಂತ ಸಕ್ಷಮ ಪ್ರಾಧಿಕಾರನೇ ಎಲ್ಲಿ ಹೋಗೋಣ? ಕೋರ್ಟ್ಗೆ ಹೋಗೋಕ್ಕಾಗತ್ತಾ? ಕೋರ್ಟ್ ಫೀಸ್ ಕೊಡ್ತಾರ ಉಳಿದಿರೋರು, ನಾವೇನು ಕೊಡಬೇಕು, ನೀವು ಅಂತ ಕಲೆಕ್ಟ್ ಮಾಡ್ರಿ ಅಂತಾರೆ. ಮ್ಯಾನೇಜ್ಮೆಂಟ್ ಕಮಿಟಿ ಇದನ್ನು ಯಾರು ಉಸ್ತುವಾರಿ ನೋಡ್ಕೊಳ್ತಾರೋ, ಒಂದು ಅಸೋಸಿಯೇಷನ್ ಅಪಾರ್ಟ್ಮೆಂಟ್ ಅದು, ಅವ್ರಿಗೆ ಪವರ್ ಬೇಕಿತ್ತು. ಅವ್ರು ಯಾರನ್ನ ಮೇಲೆ ಆಕ್ಷನ್ ತಗೊಳ್ಲಿಕ್ಕೂ ಆಗಲ್ಲ, ಒಂದು ಕೇಸ್ ನಡ್ಸೋಕ್ಕೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಆಗ ಒಂದು ಆಫೀಸು ಅಂತ ಇದ್ರೆ ಅಲ್ಲಿ ಹೋಗಿ ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು ಅದರ ಅಪೆಲೇಟ್ ಅಥಾರಿಟಿ ಈ ಥರ ಎಲ್ಲ ಮಾಡಿದ್ದಾರೆ. ಈಗ ಹೊಸ ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಆಮೇಲೆ ಮೇಯ್ನ್ ಆಗಿ ನಾನು ಈಗಾಗಲೇ ಹೇಳಿರುವಂಥ ಈ ಪ್ರಾಪರ್ಟಿ ಏನಿದೆ, ಲ್ಯಾಂಡ್ ಪ್ರಾಪರ್ಟಿ ಇದೆ, ಅದು ಹಳೇ ಬಿಲ್ಡರ್ಗಳು ಹೊಸ ಈ ಅಪಾರ್ಟ್ಮೆಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡದೇ ಇದ್ರೂ ಕೂಡ ಡೀಮ್ಡ್ ಕನ್ವೆನ್ಸ್ ಅಂದರೆ ಕನ್ವೆನ್ಸ್ ಆದಂಗೆ ಟ್ರಾನ್ಸ್ಫರ್ ಆದಂಗೆ ಅನ್ನೋಂಥ ಒಂದು ಕಾನೂನನ್ನು ತಂದಿದ್ದಾರೆ. ಈ ಕಾನೂನಿನ ಅಡಿಯಲ್ಲಿ ತಂದಿದ್ದಾರೆ. ಅಂದರೆ ಹಳೇದು ನೀವು ಮತ್ತೆ ಹೋಗಿ ರಿಜಿಸ್ಟರ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ, ಹಳೆ ಬಿಲ್ಡರ್ಗಳನ್ನ ಹುಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ. ಎಷ್ಟೋ ಬಿಲ್ಡರ್ಗಳು ಬಿಸ್ನೆಸ್ ಶುರು ಮಾಡಿಬಿಟ್ಟು ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಆಮೇಲೆ ಬಿಸ್ನೆಸ್ಸೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ತೀರಾ ನೀವು? ಅದಕ್ಕೆ ಈ ಒಂದು ಕಾನೂನಿನ ಮುಖಾಂತರ ಡೀಮ್ಡ್ ಕನ್ವೆನ್ಸ್ ಅಂತ ಮಾಡಿದ್ದಾರೆ. ಅದು ಆಟೋಮೆಟಿಕಲಿ ನಿಮ್ಮ ಅಸೋಸಿಯೇಷನ್ಗೆ ಬಂದಂಗೆ ಅಂತೇಳಿ ಈ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೇಕಾಗುತ್ತೆ. ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಇನ್ನೇನಿದ್ರು ಅಪಾರ್ಟ್ಮೆಂಟ್ಗಳೇ ಮುಂದೆ ಬರೋದು, ಜಾಗಗಳಿಲ್ಲ. ಹಾಗಾಗಿ ಈ ಥರ ಒಂದು ನಿರ್ಧಾರ ತಗೊಂಡಿದ್ದು ಎಷ್ಟೋ ವರ್ಷದ ಸಮಸ್ಯೆಯನ್ನು ಬಗೆಹರಿಸಿದ ಹಾಗೆ ಇದೆ. ಇನ್ನೂ ಕೂಡ ಕೆಲವು ವಿಷಯಗಳಿದೆ. ಉದಾಹರಣೆಗೆ NOC ತಗೊಳ್ಳುವಂಥದ್ದು, ಯಾವುದೇ ಒಂದು ಅಪಾರ್ಟ್ಮೆಂಟ್ ಯಾರು ಬಂದೋ ಯಾರೋ ಹೋದ್ರೆ ಗೊತ್ತಾಗಲ್ಲ, ನಮಗೆ ಯಾರಿಗೂ ಮಾರಿದಾರೆ ಗೊತ್ತಾಗಲ್ಲ. ಈ ಥರ NOC ತಗೊಳ್ಳುವಂಥ ಒಂದು ಸಿಸ್ಟಮ್ ಕೂಡ ಬಹುಶಃ ರೂಲಲ್ಲಿ ಬರುತ್ತೆ, ಗ್ಯಾರಂಟಿ. ಸೊ ಈ ರೀತಿ ಒಂದು ಒಳ್ಳೆ ಕಾನೂನನ್ನ ತಗೊಂಬಂದಿದ್ದಾರೆ ಸರ್. ಕರ್ನಾಟಕ ಗೌರ್ಮೆಂಟಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಕಾಮನ್ ಏರಿಯಾ ಇಶ್ಯೂ ಅಂತಂದ್ರೆ ನೋಡಿ, ಈಗ ಅಪಾರ್ಟ್ಮೆಂಟ್ ಅಂದ್ರೆ ಒಂದಷ್ಟು ಜಾಗ ಮಾತ್ರ, ಅಲ್ಲಿ ಪಾರ್ಕು ಮತ್ತೆ ಜಿಮ್ಮು ಈ ಥರ ಎಲ್ಲ ಇದೆ, ಒಂದು ರಿಟೇಲ್ ಶಾಪ್ಗಳು ಇವೆಲ್ಲ, ಅದು ಕಾಮನ್ ಏರಿಯಾ ಅಂತ ಹೇಳ್ತಾರೆ. ಈ ಕಾಮನ್ ಏರಿಯಾವನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡೋದು? ಫ್ಲಾಟ್ ಏನೋ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ, ಈ ಕಾಮನ್ ಏರಿಯಾ ಈಕ್ವಲ್ ಆಗಿ ಎಲ್ರಿಗೂ ಕೊಡ್ಬೇಕು. ಈಕ್ವಲ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ರೆ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಸೊ ಅಸೋಸಿಯೇಷನ್ ಸ್ಟ್ರಾಂಗ್ ಆಯ್ತು. ಇವಾಗ ಅಸೋಸಿಯೇಷನ್ಗೆ ಸ್ಥಿರಾಸ್ತಿಯನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ಇದೆ, ಇನ್ನು ಅಂದರೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆ, ಕೊಟ್ಟಿದ್ದಾರೆ ಈ ಕಾನೂನಿನ ಮುಖಾಂತರ. ಸೊ ಇನ್ನು ಅಸೋಸಿಯೇಷನ್ಸ್ಗೆ ಅನ್ಡಿವೈಡೆಡ್ ಶೇರ್ನ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಅದೇ ಮೇಜರ್ ಡೆವಲಪ್ಮೆಂಟ್ ಇದರಲ್ಲಿ. ಇಲ್ಲಾಂತಂದರೆ ಅನ್ಡಿವೈಡೆಡ್ ಶೇರ್ನ ಬರೀ ಫ್ಲ್ಯಾಟ್ದು ಡೈಮೆನ್ಷನ್ನ ಮಾತ್ರ ನಿಮ್ಗಿರುತ್ತೆ, ಕೆಳಗಡೆ ಇರುವಂಥದ್ದು ಯಾರಿಗೆ ಅಂತ ಗೊತ್ತು. ನಾಳೆ ದಿವಸ ಅಪಾರ್ಟ್ಮೆಂಟ್ನ ಮುರಿದು ಕಟ್ಟಬೇಕು ಅಂತ ಬಂತು ಅಂತ ಒಂದು 25-30 ವರ್ಷ 50 ವರ್ಷ ಆದಮೇಲೆ ಅವಾಗ ಯಾರು ಇದು ಯಾರು ಹೆಸರಲ್ಲಿ ಇರೋದು, ಈ ಖಾಲಿ ಇರೋ ಜಾಗ ಯಾರ ಹೆಸರಲ್ಲಿ ಅಂತ ಪ್ರಶ್ನೆ ಬರಬಾರ್ದು ಅಂತೇಳಿ ಅನ್ಡಿವೈಡೆಡ್ ಶೇರ್ನ ಇದರಲ್ಲಿ ತಂದಿದ್ದಾರೆ. ಸುಬ್ರಹ್ಮಣ್ಯ ಅಂತೇಳಿ ಅಡ್ವೊಕೇಟ್. ಈ ಒಂದು ಅಪಾರ್ಟ್ಮೆಂಟ್ ಆಕ್ಟಿನ ಸಂಬಂಧವಾಗಿ ನಾವು ಹೈಕೋರ್ಟ್ನಲ್ಲಿ ಕೂಡ ಒಂದು ರಿಟ್ ಪಿಟಿಷನ್ ಹಾಕಿರ್ತೇವೆ. ಅಪಾರ್ಟ್ಮೆಂಟ್ ಆಕ್ಟಿನ ಬೇಗ ತಗೊಂಬನ್ನಿ, ಮತ್ತೆ ಲ್ಯಾಂಡನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ವಿಧೇಯಕನ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಮೊದಲನೇ ಪಾಯಿಂಟಿಗೆ ಬರ್ತೇನೆ. ನಿಮ್ದು ಏನು ಹೇಳಿದ್ರಿ ಅಂತ ಹೇಳಿದ್ರೆ, ಏನು ಸಮಸ್ಯೆಗಳಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂತ. ಸರ್, ತುಂಬ ಜನಕ್ಕೆ ಗೊತ್ತಿಲ್ಲದಲೇ ಇರೋವಂಥ ವಿಚಾರ ಅಂದರೆ, ನಮ್ಮ ಸಂಘ ಏನಿದೆ ಇವತ್ತು, ಏನು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಅದು ರಿಜಿಸ್ಟ್ರೇಷನ್ ಅಲ್ಲ ಅನ್ನೋದೇ ಗೊತ್ತಿಲ್ಲ. ಸಾಕಷ್ಟು ಜನ ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ನಮ್ಮ ದೇಶದಲ್ಲಿ ಅಸೋಸಿಯೇಷನ್ ಮಾಡಲಿಕ್ಕೆ ಯಾವ ಕಾನೂನು ಅವಶ್ಯಕತೆ ಇಲ್ಲ. ಅಸೋಸಿಯೇಷನ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಎನಿವನ್. ಆದರೆ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಬ್ಬರು ರಿಜಿಸ್ಟ್ರಾರ್ ಇರಬೇಕು, ಅದನ್ನು ರಿಜಿಸ್ಟರ್ ಮಾಡಿಕೊಡುವಂತಹ ಅಧಿಕಾರಿ ಮತ್ತು ಡಿಪಾರ್ಟ್ಮೆಂಟ್ ಇರಬೇಕು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ 4 ಆ್ಯಕ್ಟ್ಗಳು ಚಾಲ್ತಿಯಲ್ಲಿದೆ. ಜನಗಳು ಆ ಆ್ಯಕ್ಟ್ಗಳಲ್ಲಿ ಅಸೋಸಿಯೇಷನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದಾರೆ, ಕೆಲವೊಂದು ರಿಜಿಸ್ಟರ್ ಕೂಡ ಮಾಡಿದ್ದಾರೆ. ಮೊದಲನೇದು ಕರ್ನಾಟಕ ಸೊಸೈಟೀಸ್ ಆಫ್ ರಿಜಿಸ್ಟ್ರೇಷನ್ ಆಕ್ಟ್ 1960 ಅಂತಿದೆ. ಆ ಆ್ಯಕ್ಟಲ್ಲಿ NGOಗಳನ್ನು ಮಾಡಬೇಕಾಗಿರೋದು. KSRA 1960 NGO ಮಾಡೋ ಜಾಗದಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟರ್ ಆಗಿದೆ. ಇವತ್ತು ಕರ್ನಾಟಕದಲ್ಲಿ 70% ಭಾಗ ಅದರಲ್ಲೇ ಇರೋದು. ಆದರೆ ಹೈಕೋರ್ಟ್ ಹೇಳುತ್ತೆ ನೀವು ಆ ಆ್ಯಕ್ಟಲ್ಲಿ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಂಗಿಲ್ಲ, ಮೇಂಟೆನೆನ್ಸ್ ಕಲೆಕ್ಟ್ ಮಾಡಂಗಿಲ್ಲ ಅಂತ. ಈಗ ಸಾಕಷ್ಟು ಜನ ಪ್ರಾಬ್ಲಮ್ನ ಹೇಳ್ತಾ ಇದ್ರು, ನಮ್ಮ ಅಸೋಸಿಯೇಷನ್ ಇಲ್ಲೀಗಲ್ಲು ಅಂತ. ಒಂದು ಸರಿ ಹೈಕೋರ್ಟ್ ನೀವು ಅದರಲ್ಲಿ ಮಾಡಂಗಿಲ್ಲ ಅಂತ ಹೇಳಿದ್ಮೇಲೆ ಮೇಂಟೆನೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಈಗ ಯಾರೋ ಒಬ್ರು ಮೇಂಟೆನೆನ್ಸ್ ಕೊಡಲಿಲ್ಲ ಅನ್ಕೊಳ್ಳಿ, ಅವಾಗ ಏನು ಮಾಡಬೇಕು? ನೀವು ಕಂಪ್ಲೇಂಟ್ ಅವ್ರ ಮೇಲೆ ಹಾಕಕ್ಕಾಗಲ್ಲ. ಸಿವಿಲ್ ಕೋರ್ಟಿಗೆ ಹೇಳಿದ್ರೆ ನೀವು ಹೈಕೋರ್ಟ್ ಆರ್ಡರ್ ಕೊಡ್ತಿದ್ದಂಗೆ ಸಿವಿಲ್ ಕೋರ್ಟ್ ಕೇಸನ್ನ ಡಿಸ್ಪೋಸ್ ಮಾಡಿಬಿಡುತ್ತೆ. ಸೊ ಹಾಗೆ ಸಕ್ಷಮ ಪ್ರಾಧಿಕಾರ ಹತ್ರ ಹೋದರೆ ನೀವು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಬ್ಯಾಂಕ್ ಅಕೌಂಟನ್ನು ಸಹ ಫ್ರೀಸ್ ಆಗಿರುವಂತಹ ಪ್ರಸಂಗಗಳಿದಾವೆ. ಸೊ ಹಾಗಾಗಿ KSRA 1960 ಅಸೋಸಿಯೇಷನ್ ಮಾಡಕ್ಕೆ ಬರಲ್ಲ. ಎರಡನೇದು ಒಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ಅಂತ ಇದೆ. ಆದರೆ ಆ ಆಕ್ಟಿಗೆ ಸರ್ಕಾರ ಇದುವರೆಗೂ 54 ವರ್ಷ ಆದರೂ ಸಹ ಇದುವರೆಗೂ ಸಕ್ಷಮ ಪ್ರಾಧಿಕಾರ ಕೊಟ್ಟಿಲ್ಲ. ಅಂದರೆ ಯಾರು ರಿಜಿಸ್ಟರ್ ಮಾಡ್ತಾರೆ ಅನ್ನೋದಕ್ಕೆ ಗೈಡ್ಲೈನ್ಸ್ ಇಲ್ಲ. ಯಾವುದೋ ಒಂದು DODನ ತಗೊಂಡೋಗ್ಬಿಟ್ಟು ಸಬ್
ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಬಿಟ್ಟು ಅಸೋಸಿಯೇಷನ್ ಆಗಿದೆ ಅಂತ ಬಿಲ್ಡರ್ ಹೇಳ್ತಾರೆ, ಅದನ್ನ ನಂಬ್ಕೊಂಡು ಜನ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ರಿಜಿಸ್ಟ್ರಾರ್ ಇಲ್ದಲೆ ರಿಜಿಸ್ಟರ್ ಆಗುವಂತಹ ಅಸೋಸಿಯೇಷನ್ಗಳಿಗೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಸೊ ಹಾಗಾಗಿ KOI 1972 ಆಕ್ಟ್ಗೆ ಸಕ್ಷಮ ಪ್ರಾಧಿಕಾರ ಇಲ್ದಲೇ ಇರೋದ್ರಿಂದ ಅದರಲ್ಲೂ ಸಹ ಮಾಡಿದ್ರು ನಾಳೆ ದಿನ ಸಮಸ್ಯೆ ಬಂದೇ ಬರುತ್ತೆ. ಆಗ ಸಾಕಷ್ಟು ಸಮಸ್ಯೆಗಳು ನಡೀತಾ ಇದೆ. 3ನೇ ಆಕ್ಟ್ ಬಂದು ಕೋಆಪರೇಟಿವ್ ಸಂಘಗಳನ್ನ ಮಾಡಿಕೊಂಡ್ರೆ, ಅದರಲ್ಲೂ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಸಂಘ ಮಾಡಿಕೊಂಡ್ರೆ ಅದು ಸಹ ಮಾನ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಸೊ 3 ಆಕ್ಟು ಇಲ್ಲ. ಇನ್ನು ಉಳಿದಿದ್ದು ಕಂಪನೀಸ್ ಆಕ್ಟ್ ಬಗ್ಗೆ ಯಾವುದೇ ಆದೇಶಗಳಿಲ್ಲ. ಆದ್ರೆ ಅದರ ಲಿಮಿಟೇಷನ್ ಅಂದ್ರೆ 200 ಜನಕ್ಕಿಂತ ಜಾಸ್ತಿ ಇದ್ರೆ ನೀವು ಪಬ್ಲಿಕ್ ಲಿಮಿಟೆಡ್ ಮಾಡಬೇಕು. ಪಬ್ಲಿಕ್ ಲಿಮಿಟೆಡ್ ಯಾರು ಮಾಡ್ತಾರೆ ಸರ್ ಅಪಾರ್ಟ್ಮೆಂಟ್ ಅಲ್ಲಿ? ಸೊ ಹಾಗಾಗಿ ಈ 4 ಆಕ್ಟ್ಗಳು ಸೂಕ್ತ ಅಲ್ಲ. ಹಾಗಾಗಿ ಒಂದು ಹೊಸ ಆಕ್ಟ್ ಅನ್ನೇ ತರಬೇಕು. ಈಗ ಹಳೆ ನೀರುಗಳು ಜಾಸ್ತಿ ಆದಾಗ ಕಲುಷಿತಗೊಳ್ಳುತ್ತೆ. ಹಾಗಾಗಿ ಹೊಸ ನೀರನ್ನ ತಗೊಂಡ್ಬನ್ನಿ, ಹೊಸ ಆಕ್ಟ್ ಅನ್ನ ತಗೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ಡಿಸೆಂಬರ್ 23ರಲ್ಲಿ ಒಂದು ಹೊಸ ಆಕ್ಟ್ ಅನ್ನ ರಚನೆ ಮಾಡಿ, ಡ್ರಾಫ್ಟ್ ಆಕ್ಟ್ ಅನ್ನ ರಚನೆ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ. ಅದು ಒಡಿಶಾ ಆಕ್ಟ್ ಮಾದರಿಯಲ್ಲಿ, ಅಂದ್ರೆ ಮಹಾರಾಷ್ಟ್ರದಲ್ಲಿದೆ, ಒಡಿಶಾದಲ್ಲಿದೆ, ರಾಜಸ್ಥಾನದಲ್ಲಿದೆ, ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಇದ್ರ ಬಗ್ಗೆ ಸೊಲ್ಯೂಷನ್ ಕಂಡುಹಿಡಿದಾರೆ. ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಸೊಲ್ಯೂಷನ್ ಇರಲಿಲ್ಲ. ಸೊ ಹಾಗಾಗಿ ಡಿಸೆಂಬರ್ಲಿ ನಾವು ಒಂದು ಸೊಲ್ಯೂಷನ್ ಕೊಟ್ಟಿದ್ವಿ. ಅದನ್ನ ಸರ್ಕಾರ ಮಾನ್ಯತೆ ಮಾಡಿ 2024 ಫೆಬ್ರವರಿನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ DK ಶಿವಕುಮಾರ್ ಅವಾಗ DCM ಆಗಿದ್ದಂತ DK ಶಿವಕುಮಾರ್ ಅವರು ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು, ನಾವು ಹೊಸ ಆಕ್ಟ್ ಅನ್ನ ತರ್ತೀವಿ ಅಂತ ಹೇಳಿ. ಆ 2.5 ವರ್ಷದ ನಂತರ ಇವತ್ತು ಕೃಷ್ಣ ಬೈರೇಗೌಡರು ಆ ಆಕ್ಟ್ ಅನ್ನ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಾವು ಆ ಆಕ್ಟ್ ಅಲ್ಲಿ ಏನೇನಿದೆ ನಾವು ಇನ್ನೂ ನೋಡಿಲ್ಲ. ಬಟ್ ಆದ್ರೆ ಅವರ ಹೇಳಿಕೆಯ ಪ್ರಕಾರ, ಡಿಸೆಂಬರ್ ಅಲ್ಲಿ ಒಂದು ಆಗಿದ್ದಂತಹ ಒಂದು ಹೇಳಿಕೆಯ ಪ್ರಕಾರ, ಮತ್ತೆ ಅವರು ಕಮಿಟ್ಮೆಂಟ್ ಕೊಟ್ಟಂತ ಪ್ರಕಾರ 3 ವಿಚಾರವಾಗಿ ನಾವು ಸೊಲ್ಯೂಷನ್ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಒಂದು, ಅಸೋಸಿಯೇಷನ್ ಎಲ್ಲಾ ಅಸೋಸಿಯೇಷನ್ ಆಕ್ಟ್ ಗಳನ್ನ ನಾವು ತಗೊಂಡ್ಬರ್ತೀವಿ. ಈ ಒಂದು ಹೊಸ ಆಕ್ಟ್ ಅಲ್ಲಿ 1 ಅಪಾರ್ಟ್ಮೆಂಟ್ 1 ಅಸೋಸಿಯೇಷನ್ ಅನ್ನೋ ಕಾನೂನಲ್ಲಿ ನಾವು ತರ್ತೀವಿ ಅಂತ ಹೇಳಿದ್ದಾರೆ. ಎರಡನೇದು, ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಪ್ರೊಸೆಸ್ ಗಳನ್ನ ನಾವು ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿ ಹಳೆ ಲ್ಯಾಂಡ್ ಓನರ್ ಮತ್ತೆ ಬಿಲ್ಡರ್ ಹೆಸರಲ್ಲಿದ್ರೆ ನಾಳೆ ದಿನ ರೀಡೆವಲಪ್ಮೆಂಟ್ ಆಗುವಂತಹ ಸನ್ನಿವೇಶದಲ್ಲಿ ಬಿಲ್ಡರ್ಗಳು ಅಥವಾ ಲ್ಯಾಂಡ್ ಓನರ್ಗಳು ಮೋಸ ಮಾಡುವಂತಹ ಸನ್ನಿವೇಶಗಳಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಮೇಯವನ್ನು ತಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಅಕಸ್ಮಾತ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಿಕ್ವೆಸ್ಟ್ ಡೀಮ್ಡ್ ಕನ್ವೇಯನ್ಸ್ ಮಾಡಬೇಕು ಅಂತ. ಮಹಾರಾಷ್ಟ್ರದಲ್ಲಿ ಈ ಡೀಮ್ಡ್ ಕನ್ವೇಯನ್ಸ್ ಆಕ್ಟ್ ಅಂತಿದೆ. ಅದ್ರ ಪ್ರಕಾರ ಕೋಆಪರೇಟಿವ್ ಸೊಸೈಟಿ ಏನ್ ಮಾಡ್ಕೋತಾರೆ, ಅದಕ್ಕೆ 5 ವರ್ಷದಲ್ಲಿ ಬಿಲ್ಡರ್ ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸರ್ಕಾರದ ಕಾಂಪಿಟೆಂಟ್ ಅಥಾರಿಟಿ ಕ್ಯಾನ್ ಎಕ್ಸಿಕ್ಯೂಟ್ ಎ ಕನ್ವೇಯನ್ಸ್ ಡೀಡ್. ಸೊ ಆ ಮಾದರಿಯಲ್ಲಿ ನಾವು ಕರ್ನಾಟಕದಲ್ಲೂ ಅದನ್ನ ತರಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಅನ್ನ ಕೊಟ್ಟಿದೆ. ಅದು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಚೆಕ್ ಮಾಡಬೇಕು. 3ನೇದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ, ಕಾಂಪಿಟೆಂಟ್ ಅಥಾರಿಟಿ ಯಾರಿದ್ದಾರೆ ಅವರು ವ್ಯಾಜ್ಯಗಳನ್ನ ನಿರ್ವಹಣೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತೇನೋ ಚಿಕ್ಕ ಪುಟ್ಟ ಮೇಂಟೆನೆನ್ಸ್ ₹1 ಜಾಸ್ತಿ ಆಯ್ತು ಅಥವಾ ಇನ್ನೇನೋ ಮಿಸ್ಯೂಸ್ ಆಯ್ತು ಅನ್ನೋಂಥ ವಿಚಾರ ಬಂದ್ರೆ ಏನ್ ಮಾಡಬೇಕು, ಸಿವಿಲ್ ಕೋರ್ಟಿಗೆ ಹೋಗ್ಬೇಕು. ಆದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ವರ್ಷಾನ್ಗಟ್ಲೆ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಈ ವಿಚಾರವಾಗಿ ಎಲ್ಲಾ ಮನೆ ಗ್ರಾಹಕರು ನಾವು ಒಂದೇ ಹೇಳೋದು, ಕಾಂಪಿಟೆಂಟ್ ಅಥಾರಿಟಿ ವ್ಯಾಜ್ಯಗಳನ್ನ ನಿರ್ವಹಣೆ ಮಾಡಬೇಕು. ಅದಾಗಿಲ್ಲ ಅಂದ್ರೆ ಅಪಿಲೇಟ್ ಟ್ರಿಬ್ಯುನಲ್ಗೆ ಹೋಗ್ಬೇಕು. ಅದು ಸಹ ಈ ಆಕ್ಟಿನ ಲಿಮಿಟೇಷನ್ಸ್ ಅಲ್ಲೇ ಇರಬೇಕು. ಅದಕ್ಕೆ ಸಿವಿಲ್ ಕೋರ್ಟಿನ ಪ್ರಾವಿಷನ್ಸ್ ಇರಬೇಕು. ಅದ ನಂತರ ಹೈಕೋರ್ಟಿಗೆ ಹೋಗ್ಲಿ ಜನ. ಆದ್ರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ತಾಲೂಕು ಡಿಸ್ಟ್ರಿಕ್ಟ್ ಕೋರ್ಟ್ಗಳಾಗ್ಬೋದು ಅಥವಾ ತಾಲೂಕು ಕೋರ್ಟ್ಗಳಾಗ್ಬೋದು, ಈ ಕೋರ್ಟ್ಗಳ ಪ್ರಾವಿಷನ್ ಎಂಟ್ರಿ ಕೊಡಬೇಡಿ. ಯಾಕೆಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಟ್ರಿಬ್ಯುನಲ್, ಅದಾದ್ಮೇಲೆ ಹೈಕೋರ್ಟ್ ಕೊಟ್ರೆ ನಮಗೆ ಅನುಕೂಲ ಆಗತ್ತೆ ಅನ್ನೋ ವಿಚಾರನ ಹೇಳಿದ್ದಾರೆ. ಅದನ್ನ ಅವರು ಒಪ್ಕೊಂಡಿದ್ದಾರೆ. ನಾವು ಆಕ್ಟ್ ಅನ್ನ ನೋಡ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿದಾರೋ ಇಲ್ಲೋ ಅಂತ ನೋಡುತ್ತೆ. ಬಟ್ ಏನಂದ್ರೆ ಈಗ ಏನು ಹೇಳಿದ್ದಾರೆ, ಇದನ್ನ ಆದಷ್ಟು ಬೇಗ ಜಾರಿ ಮಾಡಿದ್ರೆ ನಮ್ಮ ಲ್ಯಾಂಡಿನ ಪ್ರೊಟೆಕ್ಷನ್ ಆಗುತ್ತೆ, ಮತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ವ್ಯಾಜ್ಯಗಳು ಕಮ್ಮಿ ಆಗುತ್ತೆ ಅನ್ನೋದೊಂದೇ ಮನವರಿಕೆ. ಮತ್ತೆ ಕೃಷ್ಣ ಬೈರೇಗೌಡರ ಮೇಲೆ ನಾವು ನಂಬಿಕೆ ಇದೆ. ಯಾಕೆಂದ್ರೆ 24ರಲ್ಲಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರು. ಆ ಒಂದು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡುವಂತಹ ಒಂದು ಏನು ಧೈರ್ಯ ನಮ್ಮ ಕೃಷ್ಣ ಬೈರೇಗೌಡರಿಗಿದೆ. ಅವರು ಸಹ ಈ ಆಕ್ಟ್ ಅನ್ನ ಮುಂದೆ ತಗೊಂಡೋಗಿ ಇದನ್ನ ಜಾರಿಗೊಳಿಸ್ತಾರೆ ಅನ್ನುವಂತ ನಂಬಿಕೆ ಇದೆ. ಹಾಗೂ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಸಾವಿರಾರು ಲಕ್ಷಾಂತರ ಮನೆ ಗ್ರಾಹಕರ ಪರವಾಗಿ ನಾವು ಸರ್ಕಾರಕ್ಕೆ ಕೃತಜ್ಞರಾಗಿರ್ತೇವೆ ಅಂತ ಈ ಮೂಲಕ, ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಮೂಲಭೂತವಾಗಿ ನಮಗೆ ಒಂದೇ ಸಮಸ್ಯೆ ಹೇಳಬೇಕು ಅಂತಂದ್ರೆ, ನಾವು ಇರುವಂತಹ ಜಾಗ, ಭೂಮಿ, ಅಪಾರ್ಟ್ಮೆಂಟು ಒಂದು 2 ಎಕರೆನೋ 3 ಎಕರೆನೋ 10 ಎಕರೆ ಮೇಲೆ ಅದನ್ನ ಕಟ್ಟಿರ್ತಾರೆ. ಈಗ ನಮಗೆ ಸೇಲ್ ಡೀಡ್ನಲ್ಲಿ UDS ಕನ್ವೆ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ನಾವು ಇವತ್ತು ಕರ್ನಾಟಕದ 99 ಅಥವಾ 100% ಅಪಾರ್ಟ್ಮೆಂಟ್ಗಳನ್ನು ನೋಡಿದರೆ ಅಲ್ಲಿ ಯಾವುದೂ ಭೂಮಿಯನ್ನು ಬಿಲ್ಡರ್ ಕಡೆಯಿಂದ ಅಥವಾ ಲ್ಯಾಂಡ್ ಓನರ್ ಕಡೆಯಿಂದ ಅಪಾರ್ಟ್ಮೆಂಟ್ಗಳಿಗೆ ಅಥವಾ ಅಸೋಸಿಯೇಷನ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿರಲ್ಲ. ಅಲ್ಲಿ 2 ನ್ಯೂನತೆಗಳಿವೆ. ಒಂದು, ಅಸೋಸಿಯೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ. ಅದು ಕನ್ಫ್ಯೂಷನ್ ಕೇವಲ ಇಂಪ್ಲಿಮೆಂಟೇಷನ್ದಿಂದ, ಅದನ್ನು ಕಾರ್ಯಗತ ಮಾಡಲ್ದೇ ಇರೋದ್ರಿಂದ ಇರೋದು. ಕಾನೂನು ಇವತ್ತಿಗೂ ಇದೆ. ಕೋಫಾ ಅಂತ 1972ರಲ್ಲಿ ಒಂದು ಕಾನೂನು ಇದೆ. ಆಮೇಲೆ ರೇರಾದಿಂದನೂ ಸೆಕ್ಷನ್ 17ರಲ್ಲಿ ಮತ್ತು ಕೋಫಾದಲ್ಲಿ ಸೆಕ್ಷನ್ 10 ಮತ್ತು 11ರಲ್ಲಿ ಇದಕ್ಕೆ ಪ್ರಾವಿಷನ್ ಇದೆ. ಸರ್ಕಾರದಿಂದ
ಈ ಕಾನೂನು ಸರ್ಕಾರದ ಇಂಟೆನ್ಷನ್ ಅಥವಾ ಅವ್ರು ಏನು ಮಾಡ್ಬೇಕು ಅನ್ನೋದು ಬಹಳ ಒಳ್ಳೇದಿದ್ರು ಈಗಾಗಲೇ ಕಾನೂನು ಇದೆ, ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಈಗ ನೀವು ಬೆಂಗಳೂರಿನಲ್ಲಿ ಅಥವಾ ಎಲ್ಲೂ ನೋಡಿದ್ರೆ ಅದ್ರ ಮೇಲೆ ಬಿಲ್ಡರ್ಗಳು ಅದ್ರ ಮೇಲೆ ಮತ್ತೆ ಮಾರ್ಟ್ಗೇಜ್ ಮಾಡಿದ್ದಾರೆ. ನಾವೇ ಎಷ್ಟೊಂದು ಕಡೆ 100 ಕೋಟಿಗಳ ಮೇಲೆ ಬಿಲ್ಡರ್ಗಳು ಅದನ್ನು ಮಾರಿದ ಮೇಲೆ ಮಾರ್ಟ್ಗೇಜ್ ಮಾಡಿದ್ದಾರೆ. ಆದ್ದರಿಂದ ಪ್ರಪ್ರಥಮವಾಗಿ ಇದ್ದದ್ದ ಕಾನೂನನ್ನು ಅಥವಾ ಮುಂದೆ ತರೋ ಕಾನೂನಲ್ಲಿನೂ ನಮಗೆ ಬಿರುವಂಥ ಭೂಮಿ ಏನಿದೆಯಲ್ಲ, ನಮ್ಮ ಅಸೋಸಿಯೇಷನ್ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಬಹಳ ಜನ ಓಡೋಗ್ಬಿಡ್ತಾರೆ. ಅವ್ರು ಏನೇನೋ ನಮ್ಮ ಜುಡಿಷಿಯರಿಯಲ್ಲಿ ಏನೇನೋ ನ್ಯೂನ್ಯತೆಗಳು, ಅವರನ್ನು ಲೂಪೋಲನ್ನು ಯೂಸ್ ಮಾಡಿ ಅದು ಡೀಮ್ಡ್ ಕನ್ವೇಯನ್ಸ್ ಇರೋದು, ಅದು ಮಹಾರಾಷ್ಟ್ರದಲ್ಲಿ ತಂದಿದ್ದಾರೆ. ಅದಕ್ಕೆ ಪ್ರಾಪರ್ ಪ್ರೊಸೀಜರ್ ಈ ತರ ಮಾಡಿದ್ರೆ ಇದು ಆಗುತ್ತೆ ಅನ್ನೋದನ್ನ. ಏನಾಗುತ್ತೆ ಅಂದ್ರೆ ಇವರು ಕಾನೂನು ಜಾರಿಗೆ ತರ್ತಾರೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನ ಜಾರಿಗೆ ತರೋದಿಲ್ಲ. ಅವಾಗ ಏನಾಗುತ್ತೆ, ಅದಕ್ಕೆ ಲಿಟಿಗೇಷನ್ ಆಗುತ್ತೆ, ಮತ್ತೆ ಇದೇ ಹಂತಕ್ಕೆ ಬರ್ತೀವಿ. ಅದು ಒಂದು ಭೂಮಿ, ಎರಡನೇದು ಈ ಮಾರ್ಟ್ಗೇಜ್. ಇವು ಆದಮೇಲೆ ಅಪಾರ್ಟ್ಮೆಂಟ್ ಓನರ್ ಮಧ್ಯೆ ಇರುವಂಥ ವ್ಯಾಜ್ಯಗಳಿಗೆ ಅದನ್ನು ಅವರು ಕೋಆಪರೇಟಿವ್ ಸೊಸೈಟಿಯ ಹೌಸಿಂಗ್ ಚಾಪ್ಟರ್ನಲ್ಲೂ ಮಾಡ್ಬೋದು ಅಥವಾ ಬೇರೆ ಕಾನೂನಲ್ಲೂ ಮಾಡ್ಬೋದು. ಆದರೆ ಯಾವುದೇ ಕಾನೂನು ಪ್ರಪ್ರಥಮವಾಗಿ ನಮಗೆ ಭೂಮಿಯನ್ನು ಅಪಾರ್ಟ್ಮೆಂಟ್ ರಿಜಿಸ್ಟರ್ಡ್ ಕಾರ್ಪೊರೇಟ್ ಬಾಡಿಗೆ ನಮ್ಮ ಲ್ಯಾಂಡ್ ರೆಕಾರ್ಡ್ನಲ್ಲಿ ಅದು ಬರಬೇಕು. ಆಮೇಲೆ ರೀಡೆವಲಪ್ಮೆಂಟ್ ಟೈಮಿನಲ್ಲಿ ಈ ವ್ಯಾಜ್ಯಗಳನ್ನು ಹೇಗೆ ಮಾಡಿ ಅವ್ರು ಬಿಲ್ಡರ್ ಜೊತೆ ನೆಗೋಷಿಯೇಟ್ ಮಾಡಿ ಮಾಡಬೇಕು ಅನ್ನೋದು ಬರಬೇಕು. ಇದು ಮಹಾರಾಷ್ಟ್ರದಲ್ಲಾಗಿದೆ, ಗುಜರಾತ್ದಲ್ಲಾಗಿದೆ. ಮಹಾರಾಷ್ಟ್ರದಲ್ಲಿ 90 ವರ್ಷದಿಂದ ಹೆಚ್ಚಿಗೆ ಅಪಾರ್ಟ್ಮೆಂಟ್ಗಳೇ ಇವೆ. ಬೆಂಗಳೂರಿನಲ್ಲಿ ಇದು ಇತ್ತೀಚಿನ 30 ವರ್ಷದಿಂದ ಬದಲಾವಣೆಗಳು. ಈ ವಿಷಯಗಳನ್ನು ಯಾವ ಕಾನೂನು ಮಾಡೋದಿಲ್ಲ ಅಥವಾ ಕಾರ್ಯಗತ ಮಾಡೋದಿಲ್ಲ, ಮೇನ್ ಅದು ಕಾನೂನು ವಿಫಲ ಆಗುತ್ತೆ. 2000ಕ್ಕೂ ಜಾಸ್ತಿ ಅಪಾರ್ಟ್ಮೆಂಟ್ಗಳಿದೆ ಅಲ್ಲಿ. ಅದರಲ್ಲಿ 7 ಬೇರೆ ಬೇರೆ ಅಸೋಸಿಯೇಷನ್ಗಳಿದೆ. ಇಲ್ಲೀಗಲ್, ಅನ್ಆಥರೈಸ್, ದುಡ್ಡು ಕಲೆಕ್ಟ್ ಮಾಡೋದು ಮೋರ್ ದ್ಯಾನ್ 160 crores. ನಾವು 10 ವರ್ಷದಿಂದ 108 ಸಜೆಷನ್ಸು ಕೊಟ್ಟಿದ್ದೀವಿ ಇಂಪ್ರೂವ್ಮೆಂಟ್ಗೆ, ಚೇಂಜ್ ಮಾಡಲಿಕ್ಕೆ. ಯಾರು ಕೇಳೋದಿಲ್ಲ, ಬಿಕಾಸ್ ಅವರವರೇ ಜಗಳ ಆಡ್ತಾ ಇದ್ದಾರೆ ಮ್ಯಾನೇಜಿಂಗ್ ಕಮಿಟಿನಲ್ಲಿ, ಅಸೋಸಿಯೇಷನ್ಗಳು. ಈಗ 10 ವರ್ಷ ಆದಮೇಲೆ ನಮ್ಮದು ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ ಆಗಿದೆ. ಓನ್ಲಿ 1 ರಿಜಿಸ್ಟರ್ಡ್ ಅಸೋಸಿಯೇಷನ್ ಇನ್ ಶೋಭಾ ಸಿಟಿ. ಬಟ್ ಅದರ್ಸ್ ಆರ್ ಫೈಟಿಂಗ್. ದೇ ಹ್ಯಾವ್ ಗಾನ್ ಟು ದ ಕೋರ್ಟ್. ದೇ ಸೇ ಕೋಆಪರೇಟಿವ್ ಸೊಸೈಟಿ ಇಸ್ ನಾಟ್ ರೆಕಗ್ನೈಸ್. ಅದು ಜಗಳ ಹಾಕ್ತಲೇ ಇದೆ. ಈ ಥರ ಇದ್ದರೆ ಆಗೋದಿಲ್ಲ. ಅದಕ್ಕೆ ಈ ಹೊಸ ಬೆಂಗಳೂರು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿನವರು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಬಿಲ್ಲಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ವಿನಂತಿ. ಸರಿ ಸರ್, ಈಗ ಏನೇ ನಡೆಯುತ್ತೆ ಸರ್? ಆಕ್ಚುಲಿ ಮೇಂಟೆನೆನ್ಸ್ ಕೂಡ ಕೊಡದಲೇ ಇರೋರ ಮೇಲೆ ಒಂದು 10 ಜನ ಕೊಟ್ಟೇ ಇಲ್ಲ, ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಇವ್ರ ಪಾಡ್ ಇವ್ರಿದ್ದಾರೆ. 10 ಜನ 2000 ಜನದಲ್ಲಿ 10 ಜನ ಕೊಡದೇ ಇದ್ರೆ ದೇ ಡೋಂಟ್ ಕೇರ್. ಅವ್ರಿಗೇನು ಒದ್ದಾಟ ಇಲ್ಲ. ಅವರು ಪೊಲೀಸು, ಅವರು ಓಡಾಟ, ಅದು ಅವ್ರು ಇವ್ರಿಗೆ ಕೊಡೋದು, ಇವ್ರು ಅವ್ರಿಗೆ ಕೊಡೋದು, ಆ ಥರ ನಡೀತಾ ಇದೆ ಮೇಂಟೆನೆನ್ಸ್. ಮತ್ತೆ ಇನ್ನೇನು ಪ್ರಾಬ್ಲಮ್ ಬರ್ಬೋದು ಸರ್ ಒಳಗಡೆ? ಇನ್ನೇನು ಸಮಸ್ಯೆ ಇದೆ? ಹಲವು ಅಸೋಸಿಯೇಷನ್ಗಳಿರೋದ್ರಿಂದ ಏನು ಮೇಜರ್ ಪ್ರಾಬ್ಲಮ್ ಬರುತ್ತೆ? ಪ್ರೆಸಿಡೆಂಟ್ಗಳು ಇಬ್ಬಿಬ್ರು ಸೇರ್ಕೊಂಡು ಮೀಟಿಂಗ್ ಮಾಡ್ತಾರೆ, 10 ಜನ ಸಿಗ್ನೇಚರ್ ತಗೊಳ್ತಾರೆ, ಆಮೇಲೆ ಅದನ್ನೇ ರೆಸೊಲ್ಯೂಷನ್ ಅಂತ ಪಾಸ್ ಮಾಡ್ತಾರೆ. ಆನ್ಲೈನ್ ಮೀಟಿಂಗ್ ಅಂತ ಮಾಡ್ತಾರೆ, ಇಬ್ಬರೇ ಇರ್ತಾರೆ, ಎಲ್ಲ ಪಾಸ್ ಆಗೋಯ್ತು, ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಆಯ್ತು ಅಂತ ಹೇಳ್ತಾರೆ. ಎಲ್ಲ ಸುಳ್ಳು ಕತೆ ಕಟ್ಬಿಟ್ಟು ರನ್ ಮಾಡ್ತಾ ಇದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟು. ಶೋಭಾ ಸಿಟಿನೂ ಅವರೇ ಇನ್ಕ್ಲೂಡೆಡ್. ನಮ್ಮಲ್ಲಿ 3000 ಮನೆಗಳಿದೆ ಅಪ್ರಾಕ್ಸಿಮೇಟ್. 1 BHK, 2 BHK, 3 BHK ಎಲ್ಲ ಪಾರ್ಟ್ ವೈಸ್, ಅದು ಫೇಸ್ ವೈಸ್ ಮಾಡಿದ್ದಾರೆ. ಸೊ ಅಲ್ಲಿ ಡಿಫ್ರೆಂಟ್ ಅಸೋಸಿಯೇಷನ್ಸ್ ಅಂತ ಅವ್ರದ್ದು ಇದ್ದೇ ಇರುತ್ತೆ. ಸೊ ಅಲ್ಲೂ 1 BHK ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ, LIG, MIG ಆ ಥರ ಡಿಫ್ರೆನ್ಸಿಯೇಷನ್ ಕೊಟ್ಟಿದ್ದಾರೆ. ಸೊ 10 years ಬ್ಯಾಕ್ ಇಂದ ನಮ್ಗೆ ಅಪಾರ್ಟ್ಮೆಂಟ್ ಆಗಿ ಇನ್ನೂವರೆಗೂ ನಮಗೆ BDAದಿಂದ BBMPಗೆ ಹ್ಯಾಂಡ್ ಓವರ್ ಆಗಿಲ್ಲ. ಸೊ ವಿ ಆರ್ ಪೇಯಿಂಗ್ ಟ್ಯಾಕ್ಸ್ ಟು BDA. ನಮಗೆ ಯಾವುದೇ ಆಗಲಿ ಸೌಲಭ್ಯಗಳು ನಮಗೆ BDAದಿಂದ ಸಿಗ್ತಾ ಇಲ್ಲ. ಬಟ್ ಈಗ ಯಾರು ಹೊಸದಾಗಿ ಚೇರ್ಮನ್ ಆಗಲಿ ಮತ್ತು ಕಮಿಷನರ್ ಮಣಿವಣ್ಣನ್ ಸರ್ ಆಗಲಿ ಈಗ ಬಂದಿರೋರು ನಮಗೆ ತುಂಬ ಸಪೋರ್ಟಿವ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಏನೇ ಒಂದು ಪ್ರಾಬ್ಲಮ್ಸ್ ಕೇಳಿದ್ರು ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಗಾರ್ಬೇಜ್ ಮೇನ್ ಇಶ್ಯೂಸ್ ಆಗಿದೆ ನಮಗೆ. ಇಷ್ಟು ವರ್ಷದಿಂದ ನಮಗೆ ಎಲ್ಲ ಪ್ರೈವೇಟ್ ಅವರಿಂದನೇ ನಾವು ದುಡ್ಡು ಕೊಟ್ಟು ತೆಗಿಸ್ತಾ ಇದ್ದೀವಿ. ಇವಾಗ ಯಾರೋ ವೆಂಡರ್ಸ್ಗೆಲ್ಲ ಕೊಟ್ಟಿದ್ದಾರೆ, ಕೋರ್ಟಿಂದ ಆಜ್ಞೆ ಬಂದಿದೆ. ಸೊ ಯು ನೀಡ್ ಟು ಪೇ 100 rupees ಪರ್ ಫ್ಲ್ಯಾಟ್ ಆರ್ 1 kg to 12 rupees. ಈಗ ಸರ್ ಹೇಳಿದ್ರು ಮಿನಿಸ್ಟರ್ ಸರ್. ಸೊ ಅದು ನೆಗೋಷಿಯಬಲ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರೈಸ್ಗೆ ಅವ್ರು ಬರ್ತಾ ಇಲ್ಲ, ಅವ್ರ ಪ್ರೈಸಿಗೆ ನಾವು ಬರ್ತಾ ಇಲ್ಲ. ಆ್ಯಂಡ್ ಮೇಂಟೆನೆನ್ಸ್ ಅಂತ ವಿಚಾರ ಬಂದಾಗ ನಾನು 1 BHK ಬಗ್ಗೆ ಮಾತಾಡಬೇಕಂದ್ರೆ ಹಾರ್ಡ್ಲಿ ವಿ ಕಲೆಕ್ಟ್ 550 rupees. ಆ 550 rupeesಲ್ಲಿ ನಾವು ಗಾರ್ಬೇಜು, ಸ್ಟ್ರೀಟ್ ಕ್ಲೀನಿಂಗ್, ಸ್ಟ್ರೀಟ್ ಲೈಟ್ ಬಿಲ್, ಬೆಸ್ಕಾಮ್ ಬಿಲ್, ಆಮೇಲೆ ಏನೋ ಹುಡುಗರಿಗೆ ಸ್ಯಾಲ್ರಿ ಕೊಡೋದು, ಮೋಟ್ರ್ ರಿಪೇರಿ, ಬೋರ್ವೆಲ್ ರಿಪೇರೀಸು, ಅದ್ರಲ್ಲಿ 10 ರೂಪಾಯಿ ಮಿಗಿಸ್ಬೇಕು ನಾವು. ಸೊ ಇಷ್ಟೆಲ್ಲ ಆಗಿ ನಮ್ಮದು ಕೋಆಪರೇಟಿವ್ ಸೊಸೈಟಿ ಅಂಡರ್ ರಿಜಿಸ್ಟ್ರೇಷನ್ ಆಗಿರೋದು 8 years ಬ್ಯಾಕ್.
ನಾವೇನು ಮಾಡ್ತೀವಿ, ಎವ್ರಿ ಇಯರ್ ಕೋಆಪರೇಟಿವ್ ಸೊಸೈಟಿಗೆ ನಮ್ಮ ಆಡಿಟ್ ರಿಪೋರ್ಟ್ನ ಸಬ್ಮಿಟ್ ಮಾಡಿ, ಏನೇನು ನಾವು ಮೀಟಿಂಗ್ ಮಾಡ್ತೀವಿ, ಜನರಲ್ ಬಾಡಿ ಮೀಟಿಂಗ್, ಅದ್ರದ್ದೆಲ್ಲ ಸಬ್ಮಿಟ್ ಮಾಡಿ ಗೌರ್ಮೆಂಟಿಗೆ ನಾವು ಫೀಸ್ ಕಟ್ತೀವಿ. ವಾಟ್ ಎವರ್ ದ ಆಡಿಟ್ ರಿಪೋರ್ಟ್ ಮೇಲೆ ನಮಗೆ ಫೀಸ್ ಡಿಕ್ಲರೇಷನ್ ಆನ್ಲೈನಲ್ಲಿ ಬರುತ್ತೆ, ಅದನ್ನು ಪೇ ಮಾಡಿ ರಿನ್ಯೂವಲ್ ಕಾಪಿ ತೊಗೊಂಬರ್ತೀವಿ. ಸೊ ಇವಾಗ ಅಲ್ಲಿ ಯಾರೋ ಒಬ್ರು ಪಾಯಿಂಟ್ ಔಟ್ ಮಾಡಿದ್ರು, ಯಾರೋ ಲಾಯರ್ ಹೇಳ್ತಿದ್ರು ಕೆಲವರು ಅಸೋಸಿಯೇಷನ್ ಅವರು ಸರಿಯಾಗಿ ಇದು ಕೊಡಲ್ಲ, ಲೆಕ್ಕ ಕೊಡಲ್ಲ ಅಂತ. ಸೊ ಕೋಆಪರೇಟಿವ್ ಸೊಸೈಟಿ ಅಂಡರು ಬೆಸ್ಟ್ ಅಂತ ನಮಗೂ ಅನಿಸ್ತಿತ್ತು ಇಷ್ಟು ವರ್ಷ. ಬಿಕಾಸ್ ನಾವು ಗೌರ್ಮೆಂಟಿಗೆಲ್ಲ ಸಬ್ಮಿಟ್ ಮಾಡ್ತಾ ಇದೀವಿ, ಫೀಸು ಪೇ ಮಾಡ್ತಾ ಇದೀವಿ, ಸಬ್ಮಿಟ್ ಮಾಡ್ತಾ ಇದೀವಿ. ಯಾರು ಬೇಕಾದರೂ ಹೋಗಿ ಆಟೆಗೆ ಹಾಕೊಂಡು ತೊಗೊಂಡು ಚೆಕ್ ಮಾಡ್ಕೋಬೋದು, ವಾಟ್ ಎವರ್ ನಾವು ಫೀಸು ಪೇ ಮಾಡ್ತಿದ್ದೀವಿ. ಸೊ ಅಲ್ಲಿ ಲೀಗಲಾಗಿ ಎಲ್ಲನೂ ಅವ್ರ ಹತ್ರ ಸಿಗುತ್ತೆ. ಬಟ್ ಇವಾಗ ಒಂದೊಂದು ಕನ್ಫ್ಯೂಷನ್ಸ್ ಎಲ್ಲ ಅಪಾರ್ಟ್ಮೆಂಟ್ಗೆ ಏನಾಗಿದೆ, ಕೆಲವು 1972 ಆ್ಯಕ್ಟ್ ಮಾಡಿ ಅಂತಾರೆ, ಕೆಲವು 60 ಆ್ಯಕ್ಟ್ ಮಾಡಿ ಅಂತ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಆ್ಯಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಆ್ಯಕ್ಟ್ ಬಗ್ಗೆನೇ ಕನ್ಫ್ಯೂಷನ್ ಇದೆ. ಸೊ ಸರ್ಕಾರಕ್ಕೆ ನಂದೇನು ಒಂದು ರಿಕ್ವೆಸ್ಟ್ ಅಂದರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಬೋರ್ಡ್ ಅಂತ ಇದೆ. ಸೊ ಅಪಾರ್ಟ್ಮೆಂಟ್ಗೆ ಅಂತಾನೆ ಒಂದು ಬೋರ್ಡ್ ಯಾಕೆ ರಚನೆ ಮಾಡಬಾರ್ದು? ಅದಕ್ಕೆ ಅಂತ ಒಂದು ಮಿನಿಸ್ಟರ್ ಮಾಡ್ಬೋದು. ಸೊ ದಟ್ ನಾವು ಪ್ರತಿ ಸಲ ಇದೇ ಮೀಟಿಂಗು ಲಾಸ್ಟ್ 6 months ಆಯಿತು ಸರ್ ಮುಂಚೆ. ಸೊ ಅವಾಗ್ಲೂ ನಾವೆಲ್ಲರೂ ಇದೇ ಕೇಳಿದ್ವಿ. ಬಟ್ ಇವಾಗವರೆಗೂ ನಮ್ಗೆ ಯಾವುದು ಇನ್ನೂ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿಲ್ಲ. ಇವಾಗ ಇಷ್ಟೊಂದು ಜನ ಬಂದಾಗ ಎಲ್ರಿಗೂ ಇಷ್ಟ ಇರುತ್ತೆ ಮಾತಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಆ್ಯಂಡ್ ಇಲ್ಲಿ ಎಲ್ಲರೂ ಬಂದಿರೋ 90% ಎಲ್ಲರೂ ಅವ್ರವ್ರ ಲೊಕ್ಯಾಲಿಟಿ, ಅವ್ರವ್ರ ಅಪಾರ್ಟ್ಮೆಂಟ್ಗೋಸ್ಕರ ಬಂದವರೇ ಹೊರತು ಇಂಡಿವಿಜುವಲ್ ಆಗಿ ಯಾರೂ ಬಂದಿಲ್ಲ. ಎಲ್ಲರೂ ಸಮಾಜ ಸೇವಕರೇ ಒಂದು ಲೆಕ್ಕದಲ್ಲಿ, ಕರೆಕ್ಟ್. ಬಟ್ ನಾನೇನು ಹೇಳೋದು, ರಚನೆ ಒಂದು ಬೋರ್ಡ್ ಅಂತಾನೆ, ಅಪಾರ್ಟ್ಮೆಂಟ್ಗಂತಾನೆ ಒಂದು ಬೋರ್ಡ್ ಅಂತ ರಚನೆ ಮಾಡಿದ್ರೆ ಏನೇ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ರೂ ಹೋಗ್ಬಿಟ್ಟು ಬೋರ್ಡಲ್ಲಿ ನಾವು ಕುತ್ಕೊಂಡು ಮಾತಾಡ್ಬೋದು, ಒಂದು ಫೆಡರೇಷನ್ ಅಂತ ಮಾಡ್ಕೋಬೋದು, ಅಥವಾ ವಾಟ್ ಎವರ್ ಏನೇ ಒಂದು ಇದು ಮಾಡ್ಬೋದು. ಮೇಂಟೆನೆನ್ಸ್ ಅಂತ ಬಂದರೆ ಸರ್, ನಮಗೆ ಇಂಡಿವಿಜುವಲ್ ಆಗಿ ಮನೆಗೆ ಹೋಗಿ ಡಿಸ್ಕನೆಕ್ಷನ್ ಮಾಡೋ ವಾಟರ್ದು ಆಪ್ಷನ್ಸ್ ನಮಗಿಲ್ಲ. 3-4 ಫ್ಲೋರ್ ಕಟ್ತಾರೆ. ಡಿಸ್ಕನೆಕ್ಷನ್ ಮಾಡಿದ್ರೆ ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ರೂಲ್ಸ್ ಇಲ್ಲ, ನೀವು ಕಟ್ಟಲೇಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಹೋಗ್ಲಿಕ್ಕೆ. ಮತ್ತೆ ಕೋರ್ಟ್ಗೆ ಹಾಕೊಳ್ಳಿ, ಸಿವಿಲ್ ಮ್ಯಾಟ್ರ್ ಅಂತ ಹೇಳ್ತಾರೆ. ಸರ್ ಇಲ್ಲೆಲ್ಲ ಫ್ರೀ ಆಫ್ ಕಾಸ್ಟ್ ಕೆಲಸ ಮಾಡ್ತಾ ಇದೀವಿ ನಾವೆಲ್ಲ ಗೌರ್ಮೆಂಟ್ ಅಂದರೆ ನಮ್ಮ ಅಪಾರ್ಟ್ಮೆಂಟ್ಗಳಿಗೆ. ಸೊ ಕೋರ್ಟ್ ಕಚೇರಿ ಅಂತ ನಾವು ಸುತ್ತಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಸೊ ಅದಲ್ದರೆ ಜಾತಿ ನಿಂದನೆ ಅಂತ ಒಂದು ಕೇಸ್ ಮಾಡ್ತಾರೆ. ಯಾರ್ಯಾರು ಮೇಂಟೆನೆನ್ಸ್ ಪೇ ಮಾಡಲ್ಲ, ಮೇನ್ ಸೋರ್ಸು ಸ್ಟಾರ್ಟ್ ಮಾಡೋದೇ ಅದರಿಂದ. ನಾನು ಈ ಕ್ಯಾಸ್ಟು, ನನ್ನನ್ನು ಜಾತಿ ನಿಂದನೆ ಮಾಡಿಬಿಟ್ರು, ಅವರಿಗೆ ಬಿಲ್ ಪೇ ಮಾಡೋಕ್ಕೆ ಯೋಗ್ಯತೆ ಇರಲ್ಲ. ಓಕೆನಾ? 550 ಆಗಲಿ 1000 ರೂಪಾಯಿ ಆಗಲಿ, ಅಲ್ಲಿ ಏನೇನು ಫೆಸಿಲಿಟೀಸ್ ಬೇಕು, ನೀರು ಬೇಕು, ಬೆಳಗ್ಗೆ ಎದ್ರೆ ಸ್ನಾನ ಮಾಡಬೇಕು, ಎಲ್ಲ ಅವ್ರು ಮಾಡ್ಕೋಬೇಕು. ಬಿಲ್ ಪೇ ಮಾಡೋಕ್ಕಾದ್ರೆ ಜಾತಿ ನಿಂದನೆ ಮಾಡ್ತಾರೆ. ಕೆಲಸ ಮಾಡೋಕ್ಕೆ ಯಾವ ಜಾತಿಯವರಾದ್ರೂ ಆಗ್ಬೋದಂತೆ. ಓಕೆನಾ? RAA ರನ್ ಮಾಡೋಕ್ಕೆ ಯಾವ ಜಾತಿ ಆದ್ರೂ ಆಗಿರೋದ್ರು ಬರ್ಬೋದಂತೆ. ಬಿಲ್ ಪೇ ಮಾಡಕ್ ಮಾತ್ರ ನಾನು ಇಂಥ ಜಾತಿ ಅಂತ ಮಾತ್ರ ಹೇಳ್ಕೊಂಡು ಕೋರ್ಟಿಗೆ ಕೇಸ್ ಹಾಕ್ತಾರೆ. ಈ ಹೊಸ ಕಾನೂನು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದೆಯಾ ಸರ್? ಅದು ಏನೇನು ಅಮೆಂಡ್ಮೆಂಟ್ಸ್ ಕೊಡ್ತಾರೆ ಅದನ್ನ ನಾವು ನೋಡಿ ರೂಲ್ಸ್ ರೆಗ್ಯುಲೇಷನ್ಸ್ ನ ನೋಡ್ಕೋಬೇಕಾಗತ್ತೆ ಸರ್. ಇದನ್ನ CM ಸರ್ ಹತ್ರ ಅವಾಗ ಅವ್ರು DCM ಆಗಿದ್ದಾಗ ಇದೇ ಪ್ರಶ್ನೆ ಕೇಳಿದ್ವಿ ಸರ್. ಅಸೋಸಿಯೇಷನ್ಗೆ ರೈಟ್ಸ್ ಕೊಡಿ ವಾಟರ್ ಡಿಸ್ಕನೆಕ್ಷನ್ ಮಾಡಕ್ಕೆ. ಕೋರ್ಟ್ವರೆಗೂ ಬೇಡ ಸರ್. ನಮಗೆ ಯಾವನ್ ಹೋಗ್ತಾನೆ ಸರ್ ಕೋರ್ಟಿಗೆ? ದಿನ ಬೆಳಗ್ಗೆ ಆದ್ರೆ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ಎಲ್ಲ ಕೆಲಸ ಕಾರ್ಯ ವೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. RAA ಅವರು ನಮ್ದು ಒಂದು ಮನೆ ಇದೆ, ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಹೊರತು ಇವಾಗ ಅಸೋಸಿಯೇಷನ್ ಅವರಿಗೆ ಒಂದು ಬೈಲ ತಿದ್ದುಪಡಿ ಆಗ್ಲೇಬೇಕು. ಏನಂತ, ಅಸೋಸಿಯೇಷನ್ ಹ್ಯಾವ್ ಆಲ್ ದ ರೂಲ್ಸ್ ಟು ಡಿಸ್ಕನೆಕ್ಷನ್ ಆಫ್ ವಾಟರ್. ಕೋರ್ಟ್ ಹೇಳುತ್ತೆ ಡಿಸ್ಕನೆಕ್ಟ್ ಮಾಡಬಾರ್ದು ಅಂತ. ಯಾಕೆ ಕೋರ್ಟ್ ಬಂದು ಕಟ್ಟುತ್ತಾ ಇಲ್ಲಿ? ಹಂಗಾದ್ರೆ ಸರ್ಕಾರ ಬಂದು ಕಟ್ಟುತ್ತಾ ಇಲ್ಲಿ? ಬೆಳಗ್ಗೆ ಅದೇ ಸಮಸ್ಯೆಯಲ್ಲಿ ಬದುಕ್ತೀವಿ ಅಪಾರ್ಟ್ಮೆಂಟ್ಗಳಲ್ಲಿ. ಸೊ ಕಾನೂನು ಏನು ಹೇಳುತ್ತೆ, ನಮಗೆ ಅಪಾರ್ಟ್ಮೆಂಟ್ ಅವರಿಗೆ ಒಂದು ಅಸೋಸಿಯೇಷನ್ ಏನಂತ ಮಾಡ್ಕೊಂಡಿದೀವಿ, ಅವ್ರಿಗೆ ಒಂದು ರೈಟ್ಸ್ ಅಂತ ಕೊಡ್ಲಿ, ಬೈಲ ತಿದ್ದುಪಡಿ ಮಾಡ್ಲಿ. ಯಾರನ್ನ ಮೇಂಟೆನೆನ್ಸ್ ಕಟ್ತಾ ಇಲ್ಲ ಕೋರ್ಟ್ವರೆಗೂ ಹೋಗೋದು ಬೇಕಾಗಿಲ್ಲ ನಮಗೆ, ಇಲ್ಲೇ ಕಟ್ ಮಾಡ್ಲಿ ನೀರ್ನ. ಕನಕಪುರ ರೋಡಲ್ಲಿ ಬ್ರಿಗೇಡ್ ಮೆಡೋಸ್ ಅಂತ. ನಾವು ಬ್ರಿಗೇಡ್ ಅವರು ಸರಿಯಾಗಿ ನಮಗೆ ಪೊಸೆಷನ್ ಕೊಟ್ಟಿಲ್ಲ. ಅದ್ರ ಮುಖಾಂತರ ನಾವೇನು ಮಾಡಿ ಸಿವಿಲ್ ಕೋರ್ಟಲ್ಲಿ ಕೇಸು ಕನ್ಸ್ಯೂಮರ್ ಕೋರ್ಟಲ್ಲಿ ನಡೀತಾ ಇದೆ. ಅದಾದಮೇಲೆ ನಾನು ಕಟ್ತೀನಿ ಅಂದರೆ ಅಸೋಸಿಯೇಷನ್ ಅವರು ಒಪ್ಪಲಿಲ್ಲ. ಆದ್ರೂ ಅದನ್ನು 4-5 ವರ್ಷದಿಂದ ಕೋರ್ಟ್ ಕೇಸ್ ಇನ್ನೂ ಮುಗಿದಿಲ್ಲ. ನಾವೇನು ಮಾಡಿದ್ವಿ, ಹೋಗ್ಲಿ ಇವರು ಸಡನ್ನಾಗಿ ಬಂದು ನೀರಿನ ಕಟ್ ಮಾಡಿದರು. ಅವಾಗ ಕಟ್ ಮಾಡಿದಾಗ ನಾನೇನು ಹೇಳಿದೆ, 2 ಲಕ್ಷ ಬಿಲ್ ಇದೆ, ನಾನು ಕಟ್ತೀನಿ ಅಂದರೆ ಅವ್ರು ಒಪ್ತಾ ಇಲ್ಲ. 3.25 ಲಕ್ಷ ಕಟ್ಟಿ ಅಂತ ಹೇಳ್ಬಿಟ್ಟು ನಮಗೆ ನೋಟಿಸ್ ಕಳಿಸಿದ್ದಾರೆ. ಅಷ್ಟೊಂದು ಕೇಳಿದರೆ ನಾವು ಎಲ್ಲಿಂದ ಕಟ್ಟಲಿಕ್ಕಾಗುತ್ತೆ? ಸಡನ್ನಾಗಿ ಬಂದ್ಬಿಟ್ಟು ನಾವು ಇವಾಗ ಕಟ್ಟೋಕ್ಕೂ ರೆಡಿ ಇದ್ದೀವಿ. ಬೈಲಾಸ್ ಏನು ಹೇಳ್ತೆ, ಅಪಾರ್ಟ್ಮೆಂಟ್ ಬೈಲಾಸು ಗೌರ್ಮೆಂಟ್ ಯಾವುದು ಇದಕ್ಕೆ ಆ್ಯಕ್ಷನ್ ತೊಗೊಂಡಿಲ್ಲ. ಬೈಲಾಸ್ ಮಾಡಬೇಕಾದ್ರೆ ಅವರು ಸ್ವಲ್ಪ ನೋಡಬೇಕು ಯಾವ ಥರ ಬೈಲಾಸ್ ಮಾಡಬೇಕು ಅಂತ. ಅವರವರೇ ಅಪಾರ್ಟ್ಮೆಂಟ್ ಬೈಲಾಸ್ ಮಾಡಿಕೊಂಡು ಒಳಗಡೆ ಕಾನೂನುಗಳ್ನ ಅವರು ಫಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ. ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ. ಯಾವುದೇ ಇಂಟ್ರೆಸ್ಟು ಅವರು ಕೊಡೋದಿಲ್ಲ ಅಂದರೆ ನಾವು ಅಪಾರ್ಟ್ಮೆಂಟ್ ಇದಕ್ಕೆ ಕಟ್ಟಕ್ಕೆ ರೆಡಿ ಇದ್ದೀವಿ. ಕರ್ನಾಟಕ ಗೌರ್ಮೆಂಟ್ ಇದನ್ನು ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಅಪಾರ್ಟ್ಮೆಂಟಲ್ಲಿ ಯಾವುದೇ ಕಾನೂನುಗಳು ಸರಿ ಇಲ್ಲ ಅಂತ ಹೇಳ್ತೀನಿ. ತಾಲೂಕು ಸರಿದೇನಾ? ನೋಡಿದ್ರಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ 100 ಸಮಸ್ಯೆಗಳಿದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಕಾನೂನಿನಲ್ಲಿ ತಿದ್ದುಪಡಿ ಆಗದಲೇ ಇರೋದೇ ಇವೆಲ್ಲ ಸಮಸ್ಯೆಗಳಿಗೆ ಕಾರಣ. ಹೊಸ ಕಾನೂನು ಜಾರಿಗೆ ಬರ್ತಾ ಇರೋ ಸಂಬಂಧಪಟ್ಟಂತೆ
ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾ ಇರುವಂತದ್ದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಎನ್ನುವಂತ ಒಂದು ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಹೊಸ ಕಾನೂನು ಏನ್ ಜಾರಿಗೆ ಬರ್ತಾ ಇದೆ, ಈ ನಿರ್ವಹಣಾ ಕಾನೂನು ಮತ್ತು ಮಾಲೀಕರ ಕಾನೂನು ಅಪಾರ್ಟ್ಮೆಂಟ್ ಇದ್ದು, ಈ ಕಾನೂನು 2026 ಈ ಹೊಸ ಕಾನೂನು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರಸನ್ನ ದೇವ್ನು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.